ಸಿನಿ ಪುರವಣಿಯಲ್ಲಿ ಮುಖಪುಟದಲ್ಲೇ ನನ್ನ ಒಂದು ಕ್ಯಾಸೆಟ್ಟಿನ ವಿವರಗಳನ್ನು ಪ್ರಕಟ ಮಾಡಿದ್ದಂತೂ ಒಂದು ಆಶ್ಚರ್ಯ, ಮತ್ತು ನನಗೂ ಆಶ್ಚರ್ಯ ಅವತ್ತು. ದಿನ ಬೆಳಗ್ಗೆ ಒಂದು ಸಂಜೆ ಒಂದು, ಬೆಳಗ್ಗೆ ಒಂದು ಸಂಜೆ ಒಂದು ಯೋಚನೆ ಮಾಡಿ, ಅವಕಾಶ ಸಿಕ್ಕಲ್ಲೆಲ್ಲ ಬರೆದು ಅಲ್ಲೇ ಹೋಗಿ ಅಲ್ಲೇ ಬರೀತಿದ್ದೆ. ಸರ್, ಈ ಚಿತ್ರರಂಗದಲ್ಲಿ ಯೋಗ್ಯತೆ ಮುಖ್ಯನಾ ಅದೃಷ್ಟ ಮುಖ್ಯನಾ? ಹಂಸಲೇಖ್ ಅವರು ಇದಕ್ಕೆ ಕಂಪೋಸರ್ ಆಗ್ತಾರೆ ಅಂತ ಅಂದ ತಕ್ಷಣ ಭಾಳ ಖುಷಿ ಆಯ್ತು. ಸಿನಿಮಾ ಇನ್ನೊಂದು ಎತ್ತರಕ್ಕೆ ಹೋಗುತ್ತೆ ಅಂತ. ಸುಖವಾಗಿದ್ರ? ಎಲ್ಲರಿಗೂ ಸಮಸ್ಯೆಗಳು, ಕಷ್ಟಗಳು ಎಲ್ಲರಿಗೂ ಇರುತ್ತೆ. ಸುದೀಪ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀರಿ, ಅದೊಂದು ಆಕಸ್ಮಿಕನೇ ಆ ಸಿನಿಮಾ ಮಾಡಿದ್ದು. ಹಾಡಿನ ಶೈಲಿಯನ್ನೇ ಬದಲಿಸಿದ್ದು ಯೋಗರಾಜ್ ಭಟ್ರು. 90% ಇತ್ತು. ನಮ್ದಾಗಿದ್ರು ನಮ್ಮದಲ್ಲ ಬೇರೆ ಯಾರದೋ ಈ ಎದೆಯ ಗೂಡು. ನಾನು ಕೆಂಚಾಲೋ ಮಚ್ಚಾಲೋ ಅಂತ ಹಾಡು. ಹೌದೌದು. ಏನಪ್ಪ ಇದು ಹಿಂಗೆಲ್ಲ ಬರಿಬೋದಾ ಅಂತ ಅಂದ್ರು. ಪೈರಸಿಯಿಂದಲೇ ಸಿನಿಮಾ ಚಿತ್ರರಂಗ ಹಾಳಾಗೋಯ್ತು. ಹಂಗೆ ನಾನು ಒಪ್ಪಲ್ಲ ಸರ್. ಮಲಯಾಳದಲ್ಲಿ ದಿಲೀಪ್ ಅಂತ ಜೈಲಿಗೆ ಹೋಗಿ ಈಗ ಬಂದ, ರಿಲೀಸ್ ಆದ. ಸುಮನ್ ಅತ್ತಂದು ಅದೇ ಕತೆ. ಹರೀಶ್ ರಾಯ್ ಸೇಮ್ ಕತೆ. ದರ್ಶನ್ದು ಇನ್ನು ಅಷ್ಟೇ ಸರ್, ಇನ್ನಿಲ್ಲ. ಸಾಧ್ಯನೇ ಇಲ್ಲ, ಮೆಚ್ಚಿಸ್ಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ ಸರ್. ರಾಜ್ಕುಮಾರ್ ಸಂಪರ್ಕ ಇತ್ತ ನಿಮಗೆ? ಹ್ಞೂ ಸರ್. ಅವ್ರ ಜೊತೆ ಹೆಚ್ಚು ಕಳಿಬೇಕು ಅನ್ನೋ ಕಾರಣಕ್ಕೇನೆ ದಿನ ಹೋಗ್ತಿದ್ದೆ. ಅವರಾಗ್ಲಿ, ವಿಷ್ಣು ಸರ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ, ಅಲ್ಲಿ ಚಿರಂಜೀವಿ ಆಗಲಿ, ಇವ್ರು ಯಾರು ಸರ್ ಕಾಲು ಮುಗಿಯೋಕೆ ಹೋದ್ರೆ ಕಾಲು ಮುಗಿಸ್ಕೊತಿರ್ಲಿಲ್ಲ. ವಿಷ್ಣು ಅವರಿಗೆ ಹಾಡು ಬರ್ದಿರೋದು. ನಾನು ವಿಷ್ಣು ಸರ್ ಅವರ ಅಭಿಮಾನಿ. ₹8 ಚಪ್ಪಲಿ ಬರ್ತಿತ್ತಾಗ. ಲಾರಿ ಟೈರಲ್ಲಿ ಕಟ್ ಮಾಡಿ ಚಪ್ಪಲಿ ಮಾಡಿರ್ತಾರೆ. ಅಂಥದ್ದೊಂದು ಚಪ್ಪಲಿ ಹಾಕೊಂಡು ಗಾಂಧಿನಗರಕ್ಕೆ ಬಂದವನು. ಕೂಡಿಡೋ ಥರ ದುಡ್ಡೇನಿಲ್ಲ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಇವತ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ. ಬಿಯಾಂಡ್ ಲಿಮಿಟ್, ಎಲ್ಲ ಲಿಮಿಟ್ಗಳನ್ನು ಮೀರಿದಂತಹ, ಅದನ್ನು ನೆಗೆಟಿವ್ ಅರ್ಥದಲ್ಲಿ ಯಾರೂ ಭಾವಿಸಬೇಕಾಗಿಲ್ಲ. ಎಲ್ಲ ಪಾಸಿಟಿವ್ ಆಗಿ ಈ ಸಂದರ್ಶನ ಮಾಡಲಿಕ್ಕೆ ಹೊರಟಿದ್ದೀನಿ. ಬಿಯಾಂಡ್ ಲಿಮಿಟ್ಸಿಗೆ ಇವತ್ತು ನಮ್ಮ ಅತಿಥಿಯಾಗಿ ಬಂದವರು ನಾಗೇಂದ್ರ ಪ್ರಸಾದ್, ಡಾಕ್ಟರ್ ನಾಗೇಂದ್ರ ಪ್ರಸಾದ್. ಗೀತರಚನಾಕಾರರು ಹೌದು, ನಟರು ಹೌದು, ಆಮೇಲೆ ಏನು ಸ್ಕ್ರಿಪ್ಟ್ ಡೈರೆಕ್ಷನ್ ಏನೇನು ಇದೆಯೋ ಸಿನಿಮಾ ಫೀಲ್ಡಲ್ಲಿ ಅಷ್ಟನ್ನು ಹರಿದು ಕುಡಿದು ಬಂದಂತಹ ನಾಗೇಂದ್ರ ಪ್ರಸಾದ್ ಅವರು ನನಗೆ ಸುಮಾರು 25 ವರ್ಷಗಳಿಂದ ಪರಿಚಯ. ಈ 25 ವರ್ಷಗಳಲ್ಲಿ ಅವರು ಬೃಹದಾಕಾರವಾಗಿ ಬೆಳೆದಂಥ ಆ ಬೆಳವಣಿಗೆಯನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಆಗಿ ಇಂಡಸ್ಟ್ರಿಗೆ ಏನೇನು ಬೇಕಿತ್ತೋ ಅದನ್ನೆಲ್ಲ, ಸಂಘಟನೆ ಆಗಲಿ, ಸಂದರ್ಭವಾಗಲಿ ಎಲ್ಲವನ್ನು ರೂಢಿಸ್ಕೊಂಡು ಅದನ್ನು ಅರ್ದು ಕುಡಿದು ಈಗ ನಮ್ಮ ಹತ್ರ ಕೂತ್ಕೊಂಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರೇ, ನಮಸ್ತೆ. ಹಾಗೆ ಸರ್, ಈಗ ನೀವು ಪೇಪರ್ ಕಟ್ಟಿಂಗ್ ಏನು ಅಂತ ಕೇಳಿದಿರಿ, ನಾನು ತೋರಿಸ್ಬಿಡ್ತೀನಿ. ವಿಜಯ ಕರ್ನಾಟಕ ಸರ್, ಇದನ್ನು ನೆನಪಿದೆಯಾ ನಿಮಗೆ? ಎಸ್ ಸರ್, ನನ್ನ ಹತ್ರನೂ ಇದೆ ಸರ್. ಕಾಪಿ ಇದೆಯಾ? ಎಸ್ ಇದೆ, ನನ್ನ ಹತ್ರನೂ ಇದೆ. ಇಟ್ಟಿದ್ದೀನಿ. ಇನ್ನು ಭಾಳಷ್ಟು ಸಲ ನಾನು ಪ್ರಸ್ತಾಪ ಮಾಡಿದ್ದೀನಿ ವೇದಿಕೆಯಲ್ಲೂ ಕೂಡ, ನಿಮ್ಮ ಕಾರ್ಯಕ್ರಮದಲ್ಲೂ ಕೂಡ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಅವತ್ತು ವಿಜಯ ಕರ್ನಾಟಕ ಪತ್ರಿಕೆ ವಿಶೇಷವಾಗಿ ಸಿನಿಮಾದ ವಿಶೇಷಗಳನ್ನು ಹೊತ್ತು ತರ್ತಾ ಇದ್ದಂಥ ಹೊತ್ತು. ಅಂದರೆ ಆಗ ಕನ್ನಡಪ್ರಭ, ವಿಶೇಷವಾಗಿ ಕನ್ನಡಪ್ರಭ ಹೆಚ್ಚು, ಕನ್ನಡಪ್ರಭ ಮತ್ತು ಉದಯವಾಣಿ ಆ ಸಿನಿಮಾಗಳನ್ನು ಹೆಚ್ಚು ಇದು ಮಾಡ್ತಾ ಇದ್ದ. ಆಗ ಡೈಲಿ ಇರಲಿಲ್ಲ ಅಂದರೆ ಡೈಲಿ ಸಿನಿಮಾಗಳಿರಲಿಲ್ಲ. ದಿನ ಫ್ರೈಡೆಗಾಗಿ ನಾವು ಕಾಯಬೇಕಾಗಿತ್ತು. ಹೌದು. ಅಂಥ ಹೊತ್ತಲ್ಲಿ ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಬರೋದು ಅನ್ನೋದು ಭಾಳ ಪ್ರೆಷಿಯಸ್. ಅದು
ವಿಜಯ ಕರ್ನಾಟಕದಲ್ಲಿ ಬಂತು ಅಂದರೆ ಬೇರೆ ಪತ್ರಿಕೆಯಲ್ಲಿ ಬಂದಿದ್ದು ಅಲ್ಲ ಅಂತ ಅಲ್ಲ, ಅವತ್ತು ವಿಜಯ ಕರ್ನಾಟಕದಲ್ಲಿ ಬಂದರೆ ಅದು ಇನ್ನೊಂದು ರೀತಿ ಇತ್ತು. ಅದರಲ್ಲಿ ಆ ಸಿನಿ ಪುರವಣಿಯಲ್ಲಿ ಮುಖಪುಟದಲ್ಲೇ ನನ್ನ ಒಂದು ಕ್ಯಾಸೆಟ್ಟಿನ ವಿವರಗಳನ್ನು ಪ್ರಕಟ ಮಾಡಿದ್ದಂತೂ ಒಂದು ಆಶ್ಚರ್ಯ, ಮತ್ತು ನನಗೂ ಆಶ್ಚರ್ಯ ಅವತ್ತು. ಯಾಕಂದರೆ 2002 ಸಾಮಾನ್ಯವಾಗಿ ಒಂದು ಕ್ಯಾಸೆಟ್ ಬಿಡುಗಡೆ ಅಂತಂದಾಗ ಅದ್ರ ಬಗ್ಗೆ ಏನಿರುತ್ತೆ, ಎಲ್ಲೋ ಒಂದು ಸಣ್ಣ ಕಾಲಮಲ್ಲಿರುತ್ತೆ. ಅನೇಕ ಪತ್ರಿಕೆಗಳಲ್ಲಿ ಅದೊಂದು ಬರೀ ಒಂದು ಕಾಲಮ್ ಆಗಿ ಒಂದು ಸಣ್ಣ ಸುದ್ದಿಯಾಗಿ ಉಳೀತು. ಆದರೆ ಒಂದು ಮುಖಪುಟದ ಸುದ್ದಿ ಆಗಿದ್ದು ನೀವೇ ಮಾಡಿದ್ದು ಅದನ್ನು. ಸೊ ಹಂಗಾಗಿ ಇವತ್ತಿಗೂ ಅದರ ನೆನಪಿದೆ ನನಗೆ. ಖಂಡಿತ ಅದ್ರ ಬಗ್ಗೆ ಭಾಳಷ್ಟು ಕಡೆ ಮಾತಾಡಿದ್ದೀನಿ ಕೂಡ. ಅವತ್ತಿಗೆ ಮುಖಪುಟದಲ್ಲಿ ಬರೆದಿದ್ರು ನಂದು ಕಾಸರಗೋಡವರು ಅಂತ ಭಾಳಷ್ಟು ಕಡೆ. ಸರ್, ಈ ಚಿತ್ರರಂಗದಲ್ಲಿ ಯೋಗ್ಯತೆ ಮುಖ್ಯನೋ ಅದೃಷ್ಟ ಮುಖ್ಯನೋ? ಯೋಗ್ಯತೆ ಇದ್ದರೆ ಯೋಗ ಬರುತ್ತೆ. ಎರಡು ಮುಖ್ಯನೇ. ಅದೃಷ್ಟ ಅಂತ ನಾವು ಸಿನಿಮಾ ಬಂದು ಹೊಸದ್ರಲ್ಲಿ ಕೇಳ್ತಾ ಇದ್ವಿ. ಆಮೇಲೆ ಭಾಳಷ್ಟು ಜನರನ್ನ ನೋಡಿದ್ದೀನಿ ಕೂಡ ನಾನು. ತುಂಬ ಜನ ಶ್ರಮ, ಯೋಗ್ಯತೆ ಎಲ್ಲವನ್ನು ಇಟ್ಕೊಂಡ್ರೆ ಯೋಗ ಬರುತ್ತೆ. ಯೋಗ್ಯತೆ ಇದ್ದರೆ ಯೋಗ ಬರುತ್ತೆ. ಬಟ್ ಯೋಗ್ಯತೆ ಇರೋರು ತುಂಬ ಜನ ಇದ್ದು ಯೋಗ ಬರದೆ ಮೂಲಗಂಪಾದವರು ತುಂಬ ಜನ ಇದ್ದಾರೆ. ಈಗ ಡಿಮ್ಯಾಂಡು ಕಡಿಮೆ ಇತ್ತು, ಡಿಮ್ಯಾಂಡ್ ಜಾಸ್ತಿ ಇತ್ತು ಸಿನಿಮಾಗಳಿಗೆ, ಪೂರೈಕೆ ಕಡಿಮೆ ಇತ್ತು ಹಿಂದೆ. ನೀವು ಸಿನಿಮಾ ಪತ್ರಕರ್ತರಾಗಿ ಆರಂಭ ಕಾಲದಿಂದ ಈಗ ಒಂದು 20 ವರ್ಷಗಳ ಹಿಂದೆವರೆಗೂ ನೀವು ನೋಡಿದ್ರೆ ಸಿನಿಮಾಗಳು ಜಾಸ್ತಿ ಬರ್ತಿತ್ತು, ಕಡಿಮೆ ಬರ್ತಿತ್ತು. ಸಿನಿಮಾಗಳು ಕಡಿಮೆ ಬರ್ತಿತ್ತು, ಬೇಡಿಕೆ ಜಾಸ್ತಿ ಇತ್ತು. ಇವತ್ತು ಸಿನಿಮಾಗಳು ಜಾಸ್ತಿ ಇದೆ, ಬೇಡಿಕೆ ಕಡಿಮೆ ಆಗಿದೆ. ಈ ವ್ಯತ್ಯಾಸ ನೀವು ಗಮನಿಸಿದ್ದು. ಹೌದು. ಸೊ ನೀವು ಹೇಳಿದ ಪ್ರಶ್ನೆನೂ ಅಷ್ಟೇ. ಇಡೀ ಕರ್ನಾಟಕದಲ್ಲಿ ನಾನೇ ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ, ನನಗಿಂತ ಚಂದ ಬರೆಯೋರು ಇರ್ತಾರೆ, ಇಲ್ಲದೆ ಏನಿಲ್ಲ. ತುಂಬ ಅಪರೂಪದ ಕಾಮೆಂಟ್ ಇದು. ನಿಜ ಸರ್, ಯಾರೂ ಹೇಳಲ್ಲ ನಾನು ಈ ಚಿತ್ರರಂಗದಲ್ಲಿ ನನಗಿಂತ ಚಂದ ಬರೆಯೋರು ಎಷ್ಟೋ ಜನ ಇರ್ತಾರೆ. ಅವರುಗಳಿಗೆ ವೇದಿಕೆಗಳಿರಲ್ಲ ಅಥವಾ ಅವಕಾಶ ಇರಲ್ಲ, ಹಾಗೇನೋ ಇರುತ್ತೆ. ಅದು ನನಗೆ ತಲೆಯಲ್ಲಿ ಚೆನ್ನಾಗಿದೆ, ಆ ಪ್ರಜ್ಞೆ ಇದೆ, ಆ ಜಾಗೃತಿ ಇದೆ. ಆ ಕಾರಣಕ್ಕೆ ನಾನೇನು ಮಾಡ್ತೀನಿ ಅಂದರೆ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡ್ತೀನಿ. ಓಕೆ. ಒಂದು ಕೆಲಸ ಅಂತ ಬಂದಾಗ ನನಗೆ ಅದನ್ನು ಸಂಪೂರ್ಣ ಶ್ರದ್ಧೆ ಮತ್ತು ಶ್ರಮ ಅದಕ್ಕೆ ಏನು ಬೇಕೋ ಅದಷ್ಟನ್ನು 100% ಕೊಡುವ ಪ್ರಯತ್ನ ಮಾಡ್ತೀನಿ. ಓಕೆ. ನಾನೇನೋ ಬರೆದುಬಿಟ್ಟಿದ್ದೀನಿ, ಬೆಳೆದ್ಬಿಟ್ಟಿದ್ದೀನಿ, ಇದು ಹಿಂಗೆ ಬರೆದ್ರೆ ಸಾಕು ಬಿಡು, ಅದು ಹೆಂಗಿದ್ದರೆ ಸಾಕು ಬಿಡು ಅನ್ನುವ ತಾತ್ಸಾರ ಯಾವ ಕಾರಣಕ್ಕೂ ಯಾವತ್ತಿಗೂ ಬಂದಿಲ್ಲ. ಬಹುಶಃ ಅದೇ ನನ್ನ ವಿಶಿಷ್ಟತೆ, ಅಥವಾ ಅದೇ ನನಗೆ ಇವತ್ತು ಇಲ್ಲಿವರೆಗೆ ಇಲ್ಲಿ ಕೂತ್ಕೊಳ್ಳಿಕ್ಕೂ ಅದೇ ಕಾರಣ ಅಂತ ನಾನು ಭಾವಿಸ್ತೀನಿ. ನೀವು ಪ್ಲ್ಯಾನ್ ಮಾಡಿಯೇ ಬಂದ್ರ ಇಂಡಸ್ಟ್ರಿ? ಇಲ್ಲ ಸರ್, ಇಲ್ಲ. ಹೇಗಾಯ್ತು ಅದು ಪರಿಸ್ಥಿತಿ? ಆಗಿದೆ ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿದ್ದು ನಿಜ. ನಾನು ನಮ್ಮ ಎಸ್ ಮೂರ್ತಿಯವರ ಅಭಿನಯ ತರಂಗದಲ್ಲಿ ರಂಗಭೂಮಿ ಡಿಪ್ಲೊಮಾ ಮಾಡಿದೆ. ಓಕೆ. ಅದರ ಹಿಂದೆ ಮುಂದೆ ಕೂಡ ನಾನು ನಾಟಕಗಳು ಮಾಡ್ತಿದ್ದೆ. ನಮ್ಮದೇ ಒಂದು ತಂಡ ಕಟ್ಕೊಂಡು ನಾನು ನಾಟಕ ಬರೀತಿದ್ದೆ, ಅಭಿನಯ ಮಾಡ್ತಿದ್ದೆ, ನಿರ್ದೇಶನ ಮಾಡ್ತಿದ್ದೆ. ಆಮೇಲೆ ಬ್ಯಾಕ್ ಸ್ಟೇಜ್ ಪ್ರತಿಯೊಂದು ರಂಗಭೂಮಿಲಿ ಮತ್ತು ರೇಡಿಯೋ ನಾಟಕಗಳನ್ನ ವಿಶೇಷವಾಗಿ ಆವತ್ತಿನ ಯುವ ಭಾರತಿ ಅಂತ ಬರ್ತಿತ್ತು. ನಾಟಕಗಳು 15 ನಿಮಿಷ, ಅರ್ಧ ಗಂಟೆ, ತಾಸಿನ ನಾಟಕಗಳು, ರೇಡಿಯೋ ನಾಟಕಗಳು, ಅದನ್ನು ಮಾಡ್ತಿದ್ದೆ. ನಾನೇ ಬರೆದು ಅಭಿನಯಿಸಿ ತಂಡ ಕಟ್ಕೊಂಡು ಎಲ್ಲ ಮಾಡ್ತಿದ್ದೆ. ಅದು ನಮ್ಮ ತಲೆಯಲ್ಲಿ ಇದ್ದಿದ್ದೆ ಅಂದರೆ ಸಿನಿಮಾಗೆ ಬರಬೇಕು, ಸಿನಿಮಾ ಏನೇನೋ ಕನಸುಗಳು, ಸಿನಿಮಾ ಮಾಡಬೇಕು ಅಂತ. ಆದರೆ ನನಗೆ ಆ ಥರ ಇರಲಿಲ್ಲ. ನಾನು ದಿಢೀರಂತ ನಾಳೆ ಬೆಳಗ್ಗೆ ಸಿನಿಮಾವನ್ನು ನೋಡೋಕ್ಕಂತ ನಾನು ಪ್ರಯತ್ನವೂ ಪಟ್ಟವನಲ್ಲ. ಎಲ್ಲ ಆಕಸ್ಮಿಕವಾಗಿ ನಡೆದದ್ದೇ. ನಾನು ಪ್ರತಿನಿತ್ಯ ಒಂದು MA ಓದ್ತಿದ್ದೆ. ನಾನು ಸಂಜೆ ನಾಟಕಗಳು ಮಾಡೋದು, ಎಲ್ಲ ಸೇರೋದು, ಸ್ನೇಹಿತರು ಎಲ್ಲ. ಒಂದು ಬೆಳಿಗ್ಗೆ ಸಂಜೆ ಒಂದೊಂದು ತಾಸು, 2 ತಾಸು ಪಾರ್ಕಲ್ಲಿ ಕುತ್ಕೊಂಡು ಓದ್ಕೋತಾ ಇದ್ದೆ. ಓಕೆ. ನಾವು ಮನೆ ಚಿಕ್ಕದು, ಆಮೇಲೆ ರಶ್ ಏರಿಯಾ ನಂದು. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಪಾರ್ಕು. ಆ ಪಾರ್ಕಲ್ಲಿ ದಿನ ಬೆಳಗ್ಗೆ ಸಂಜೆ ಕೂರ್ತಿದ್ದೆ. KV ಜಯರಾಮ್ ಅವರು ಸೇಮ್ ಟೈಮ್ಗೆ ವಾಕಿಂಗ್ ಬರ್ತಿದ್ರು. ಓಕೆ. ದೇವಯ್ಯ ಪಾರ್ಕ್? ದೇವಯ್ಯ ಪಾರ್ಕ್ ಅಲ್ಲ, ಮರಿಯಪ್ಪನ ಪಳ್ಳಿ, ಆನೆ ಪಾರ್ಕ್ ಅಂತಲೂ ಕರೀತಾರೆ ಅದನ್ನು. ಅದು ಗಾಯತ್ರಿ ಪಾರ್ಕ್ ಅಂತಲೂ ಅಂತಾರೆ. ಸೊ ಆ ಪಾರ್ಕಲ್ಲಿ ಬೆಳಗ್ಗೆ ಸಂಜೆ
ನಾನು ಅದು ಭಾಳ ಹಿಂದೆ ಒಂದು ಪೊಲೀಸ್ ಪಬ್ಲಿಕ್ ಅಂತ ಒಂದು ಪತ್ರಿಕೆ, ಕುಂಚ ಪ್ರಪಂಚ ಅಂತ ಒಂದು ಪತ್ರಿಕೆ, ಹೋರಾಟದ ಹಾದಿಯಲ್ಲಿ ಅಂತ ಒಂದು ಪತ್ರಿಕೆ, ಈ ಎಲ್ಲ ಪತ್ರಿಕೆಗಳಿಗೆ ಲೇಖಕನಾಗಿದ್ದೆ ನಾನು. ವರದಿ ಬರೀತಿದ್ದೆ, ಲೇಖನಗಳು ಬರೀತಿದ್ದೆ, ಪದ್ಯಗಳು ಬರೀತಿದ್ದೆ. ಸ್ಟಾರ್ ಆಫ್ ಬೆಂಗಳೂರು ಅಂತೇಳಿ ಒಂದು ಶುರು ಮಾಡಿದ್ವಿ. ಹಾಯ್ ಬೆಂಗಳೂರು ಶುರು ಆದ ಒಂದು ತಿಂಗಳಲ್ಲೇ ಇವತ್ತಿಗೂ ನಡೀತಾ ಇದೆ. ಆ ಸ್ಟಾರ್ ಆಫ್ ಬೆಂಗಳೂರಿನ ಆರಂಭದ ದಿನಗಳಲ್ಲಿ ಅದರ ಒಟ್ಟು ಭಾಳಷ್ಟು ಸಂಚಿಕೆಗಳನ್ನು ಕೂತು ಸಿದ್ಧಪಡಿಸ್ತಾ ಇದ್ವಿ. ಹೀಗೆ ಪತ್ರಿಕಾ ಲೋಕದಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾಗಾಭರಣ ಅವರನ್ನ ಇಂಟರ್ವ್ಯೂ ಮಾಡಿದ್ದೀನಿ ನಾನು. ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋಗಿ. ಸೂಪರ್. KV ಜಯರಾಮ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಆಗ ಇದು ಸುಂದರ್ ಕೃಷ್ಣ ಅರಸ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಹೀಗೆ ಭಾಳಷ್ಟು ಜನ ಸಿನಿಮಾ ಆಸಕ್ತಿ ಇತ್ತು ನನಗೆ. ಅವಕಾಶ ಆದಾಗ ಸಿನಿಮಾದವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೆ. KV ಜಯರಾಮ್ ಅವರು ಹಂಗೆ ನನಗೆ ಗೊತ್ತು, ಅವ್ರ ಮುಖ. ಹೆಚ್ಚಾಗಿ ನಮಗೆ ನಿರ್ದೇಶಕರುಗಳು ಇವತ್ತಿನ ಥರ ವೇದಿಕೆಗಳಿಲ್ಲಲ್ಲ, ಗೊತ್ತಾಗ್ತಿದ್ದಿದ್ದು ಕಡಿಮೆ. ಅದನ್ನೇ ಫಾಲೋ ಮಾಡೋರು ಗೊತ್ತಾಗ್ತಿತ್ತು. ಹಾಗೆ ಸೊ KV ಜಯರಾಮ್ ಅವ್ರನ್ನ ವಿಶ್ ಮಾಡಿದೆ. ಸರ್ ನಾನು ಹಿಂಗೆ ಪತ್ರಿಕೆಯಲ್ಲಿ ಬರೆದಿದ್ದೆ ಅಂತ. ಹೌದ್ರಿ, ನೆನಪಿದೆ ವಿಶ್ ಮಾತಾಡ್ಬೋದು ಒಂದು ಸಲ ಅಷ್ಟೇ. ಇದಾದ ಸುಮಾರು ತಿಂಗಳ ಕಾಲ, ಒಂದು 2 ತಿಂಗಳು 3 ತಿಂಗಳು ದಿನ ಅವರು ಪಾಸ್ ಆಗುವಾಗ ನಾನು ಹಿಂಗೆ ನಮಸ್ಕಾರ ಮಾಡ್ತಿದ್ದೆ, ಅವ್ರು ಹಿಂಗೆ ಅನ್ನೋರು, ಅದು ಅವರೇ ಮಾತಾಡ್ತಿದ್ದೆ, ಏನ್ರೇ ಆಯ್ತಾ ಊಟ ಅನ್ನೋರು, ಹೋಗ್ತಿದ್ರು. ಒಂದು ದಿವಸ ನೀವೇನು ಓದ್ತಾ ಇದ್ದೀರಾ ಅಂದರು. ನಾನು ಎಮ್ ಎ ಇನ್ ಕನ್ನಡ ಅಂದರು. ಕನ್ನಡ ಅಂದರೆ ಕನ್ನಡ ಆಸಕ್ತಿ ಜಾಸ್ತಿ ನಿಮಗೆ, ಕನ್ನಡ ಸಾಹಿತ್ಯ ಇದೆಲ್ಲ. ಹೌದು ಸರ್ ಅಂದೆ. ಹೌದಾ, ನಾನೊಂದು ಕಾದಂಬರಿ ಕೊಡ್ತೀನಿ ತಗೊಳ್ಳಿ, ಓದಿ ಹೇಳಿ ಅಂತ. ಕಾದಂಬರಿ ಕೊಟ್ಟರು. ಡಾಕ್ಟರ್ H. ಗಿರಿಜಮ್ಮನವರ ಗಾಜಿನ ಮನೆ ಸಿನಿಮಾ ಪುಸ್ತಕ, ಕಾದಂಬರಿ. ಅದನ್ನು ಓದಿ ಒಂದು ದಿವಸ 2 ದಿವಸ ಆದಮೇಲೆ ಮತ್ತೆ ಸಿಕ್ಕಾಗ ಹೆಂಗಿದೆ ಕಾದಂಬರಿ ಅಂತ ಚರ್ಚೆಗೆ ಕೂತರು. ನನ್ನ ಜೊತೆ ಬಂದು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಆ ಚರ್ಚೆ ಮಾಡ್ತಾ ಆಗ ನಾನು ತೀರಾ ನನಗೇನು ಇದಿಲ್ಲ, ನಾವು ಸೀದಾ ನೇರ ಸರ್ ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ, ಇದನ್ನು ಸಿನಿಮಾ ಮಾಡ್ಬೋದು ಅಂತ ಕೇಳಿದ್ರು ಅವರು. ಹಾಗಾಗಿ ಸಿನಿಮಾ ಮಾಡಿದ್ರೆ ಹಿಂಗೆ ಮಾಡಬೇಕು ಅಂತ ಒಂದಷ್ಟು ಚರ್ಚೆಗಳು. ಅವ್ರಿಗೆ ಅದು ಇಷ್ಟ ಆಯಿತು. ಇಷ್ಟ ಆದಮೇಲೆ ನೀವು ಬೇರೆ ಏನೇನು ಮಾಡ್ತೀರಿ, ನಾನು ನಾಟಕ ಮಾಡ್ತೀನಿ. ಒಂದು ನಾಟಕನೂ ಬಂದು ನೋಡಿದ್ರು ಅವ್ರು, ನನ್ನೊಂದು ಶೋ ನೋಡಿದ್ರು. ಚೆನ್ನಾಗಿ ಮಾಡ್ತೀರಿ ಅಂಥೇಳಿ. ಕವಿತೆಗಳೆಲ್ಲ ಬರೀತೀರಾ? ಹೌದು ಸರ್, ಎಲ್ಲ ನೋಡಿದ್ರು. ನನ್ನ ನಾಟಕನೂ ನೋಡಿದರು, ಕವಿತೆಗಳು. ನಮ್ಮ ಸಿನಿಮಾಗೆ ನೀವು ಡೈಲಾಗ್ ಯಾಕೆ ಬರೀಬಾರ್ದು ಅಂದರು. ಯಾವ್ದು ಸರ್? ಇದೇ ಸಿನಿಮಾಗೆ ಅಂದರು. ಹೌದು, ಹ್ಞೂ ಸರ್ ಆಗ್ಬೋದು ಅಂತೆ. ನನಗೇನು ಎಲ್ಲ ನಾವು ಯಾವುದು ಇಲ್ಲ ಅಂತಿಲ್ಲ. ಆಮೇಲೆ ಸ್ವಲ್ಪ ದಿವಸ ಆಯಿತು, ಅದು ಚರ್ಚೆನೇ ನಡೀತಿತ್ತು. ಒಂದು ದಿವಸ ಹೇಳಿದ್ರು, ಇಲ್ಲ ಡೈಲಾಗ್ ಇನ್ನೊಬ್ರು ಬರೀತಾರೆ, ಹಾಡು ಬರೀರಿ ನೀವು ಈ ಸಿನಿಮಾಗೆ. ಓಕೆ ಸರ್, ನಮಗೇನು ಯಾವುದಾದ್ರೂ ಸರಿ. ಅಲ್ಲಿಂದ ಶುರು ಆಯ್ತು ಸರ್. ಹಾಡು ಬರದೆ ಕಂಪೋಸಿಂಗ್ ಕುತ್ಕೊಳ್ಳೋ ಹೊತ್ತಿಗೆ 100 ಹಾಡುಗಳು ಬರೆದ್ಬಿಟ್ಟು, ದಿನ ಬೆಳಗ್ಗೆ ಒಂದು ಸಂಜೆ ಒಂದು, ಬೆಳಗ್ಗೆ ಒಂದು ಸಂಜೆ ಒಂದು. ಯೋಚನೆ ಮಾಡಿ, ಅವಕಾಶ ಸಿಕ್ಕಲ್ಲೆಲ್ಲ ಬರೆದು ಅಂದರೆ ಒಂದು ಹಾಡು, ಒಂದು ಸನ್ನಿವೇಶ, ಒಂದು ಡ್ಯುಯೆಟ್ ಸಾಂಗ್ ಅಂದ್ಕೊಳ್ಳಿ. ಈ ಹಾಡನ್ನು ಫೋಕಲ್ ಬರೆದ್ರೆ ಹೆಂಗಿರುತ್ತೆ? ನಾನು ತೊಗೊಂಡೋಗಿ ಕೊಡ್ತಿದ್ದೆ, ಓದೋರು ಓದಿ ಒಂದು ಟಿಕ್ ಮಾಡ್ತಿದ್ರು, ಈಗ ಚೆನ್ನಾಗಿದೆ ಲೈನು. ಇದನ್ನು ವೆಸ್ಟರ್ನಾಗಿ ಬರೆದ್ರೆ ಹೆಂಗೆ, ಸ್ಟೈಲಾಗಿ, ಆಯಿತು. ಇದನ್ನು ಈ ಪಾಯಿಂಟ್ ಆಫ್ ವ್ಯೂ ಬರೆದ್ರೆ ಹೆಂಗೆ? ಹೀಗೆ ಚರ್ಚೆ ಆಗಿ ಒಂದು ರಾಶಿ ಹಾಡಾಯ್ತು ನಂದು. ಆಮೇಲೆ ಅಂದರೆ ಒಂದು ಸಿನಿಮಾಕ್ಕಾಗಿ, ಅದೊಂದೇ ಸಿನಿಮಾಕ್ಕೆ, ಒಂದೇ ಸನ್ನಿವೇಶಕ್ಕೆ 100, 50, 60, 100. ಓಕೆ, ಹಾಗೆ. ಅದಾದಮೇಲೆ ಕಂಪೋಸಿಂಗ್ ಆಯಿತು. ಅಲ್ಲಿಂದ ಇನ್ನು ಅದು ಹಾಡುಗಳನ್ನು ನಮ್ಮ ಅರುಣ್ ಸ್ಟುಡಿಯೋದಲ್ಲಿ, ಚಾಮರಾಜಪೇಟೆ ಅರುಣ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಯಿತು. ಅಲ್ಲಿ ಅಶೋಕ್ ಅಂತ ಮ್ಯಾನೇಜರು, ಪಾಪ ಇವತ್ತಿಗೂ ನೆನಪಿದೆ ನನಗೆ. ಅವರು ಹೋದವ್ರು ಬಂದವ್ರು ಯಾರು ಬರ್ತಾರೆ, ಬೇರೆ ಸಿನಿಮಾದವ್ರು, ಒಬ್ಬ ಹೊಸ ಹುಡುಗ ಹಾಡು ಹೆಂಗೆ ಬರ್ದಿದ್ದಾರೆ ನೋಡ್ರಿ ಅಂತ ಕೇಳಿಸ್ತಿದ್ರು. ಇದೇ ಚೆನ್ನಾಗಿದೆ ರೀ ಅಂತ ಯಾರ್ಯಾರೋ ಕರೆಯೋರು ನನ್ನ, ಬನ್ನಿ ಹಾಡು ಬರಿಬೇಕು ಅಂತ. ಅಲ್ಲೇ ಹೋಗಿ ಅಲ್ಲೇ ಬರೀತಿದ್ದೆ. ಅಲ್ಲೇ ಒಂದು 500 ರೂಪಾಯಿ ಕೊಡೋರು, ನನಗೆ ಕಿಸೆಗೆ ಇಟ್ಕೊಂಡು ಬರೋದು. ಹಾಗೆ ಯಾವ ಹಾಡು ಅಂತ ನೆನಪಿದೆ? ಇದು ಸುಮಾರು ಹಾಡುಗಳು ಅದರಲ್ಲಿ. ಅದರಲ್ಲ, ಗಾಜಿನ ಮನೆಯಲ್ಲ, ಬೇವು ಬೆಲ್ಲ ಹಂಚಿಕೊಂಡ್ರೆ ಸಿಹಿ ಕಹಿ ಸೊಗಸಿನ ಯುಗಾದಿ ಹೆಣ್ಣೆ, ಮನಸ್ಸು ಮೆಚ್ಚಿಕೊಂಡ್ರೆ ಸವಿ ಪ್ರೇಮ. ಈ ಥರ 16 ಹಬ್ಬಗಳನ್ನು ಆರ್ಡ್ರಲ್ಲಿ ಯುಗಾದಿಯಿಂದ ಶುರು ಮಾಡಿ ನಿಮಗೆ
ದೀಪಾವಳಿ ಬರುತ್ತೆ, ದಸರಾ ಬರುತ್ತೆ, ಲೈನ್ ಆಗಿ ಎಲ್ಲ ಹಬ್ಬಗಳು, ಹಬ್ಬ ಮತ್ತು ಪ್ರೀತಿ ಎರಡನ್ನ ಹೋಲಿಕೆ ಮಾಡಿ ಬರೆದಿರ್ತೀನಿ ಒಂದು ಡ್ಯೂಯೆಟ್ ಸಾಂಗ್. ಪ್ರೇಮ ಅವರು, ರಾಮ್ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದು. ಸೊ ಆ ಹಾಡು ಒಂದು ವಿಶಿಷ್ಟವಾಗಿ ಪ್ರಯತ್ನ ಪಟ್ಟಿದ್ದೆ. ಅದಾಗ್ಬೋದು, ಬೇರೆ ಬೇರೆ ಹಾಡುಗಳಿದೆ ಅದರಲ್ಲೆಲ್ಲ ಒಳ್ಳೆ ಹಾಡುಗಳು. ಅವು ಅದರ ಲೈನ್ಸ್ ಅವ್ರಿಗೆ ಇಷ್ಟ ಆಗ್ತಿತ್ತು. ಹೀಗಾಗಿ ಅಲ್ಲಿಂದ ಶುರು ಆಯಿತು. ಇದು ಗೀತರಚನೆ ಬಗ್ಗೆ. ಸಂಭಾಷಣೆ ಅಲ್ಲಿಂದ ಶ್ರೀ ಮಂಜುನಾಥ ಸಿನಿಮಾ. ಓಹ್, ನನ್ನ ಫಸ್ಟ್ ಸಿನಿಮಾಗೆ ನಾನು ದೊಡ್ಡ ಫ್ಯಾನ್ ಸರ್. ಅದು ನನ್ನ ಇವರು ನಮ್ಮ ಭಾರವಿಯವರು, ಜಯಶ್ರೀ ದೇವಿಯವರು ಶ್ರೀ ಮಂಜುನಾಥ ಸಿನಿಮಾ ಮಾಡಬೇಕು ಅಂತ ಇದು ಮಾಡಿದರು. ಸಿನಿಮಾದ ಸಂಭಾಷಣೆ ನೀವು ಬರೀರಿ ಅಂದರು. ಸರಿ ಆಯಿತು ಸರ್ ಅಂದೆ. ಹಾಡುಗಳು ನೀವೇ ಬರೀರಿ, ಆಯಿತು ಅಂದೆ. ಝೀರೋ ಅದು, ಅಂದರೆ ಅವತ್ತಿಗೆ ಏನೂ ಇಲ್ಲ. ಅವ್ರ ಐಡಿಯಾ ಏನಂದರೆ ಅನ್ನಮಯ್ಯ ಥರ ನಾವು ಕನ್ನಡದಲ್ಲಿ ಒಂದು ಭಕ್ತಿ ಸಿನಿಮಾ ಮಾಡಬೇಕು. ಕರ್ನಾಟಕ ಪೂರ್ತಿ ಬಹುತೇಕರು ಹೆಚ್ಚು ಆರಾಧಿಸುವ ದೇವಸ್ಥಾನ ಮಂಜುನಾಥ, ಹಾಗಾಗಿ ಏನಾರು ಮಾಡೋದು. ಅಲ್ಲಿಂದ 2 ವರ್ಷಗಳ ಕಾಲ ಆ ಸಿನಿಮಾಗಾಗಿ ಒಂದು ಪ್ರಯಾಣ ಶುರು ಆಯ್ತು ಸರ್. ಇಡೀ ಕರ್ನಾಟಕ ಸುತ್ತಿದ್ವಿ ನಾನು, ಭಾರವಿಯವರು. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವಧೂತರು, ಏನೇನು ಪುಣ್ಯ ಪುರುಷರು, ಪವಾಡ ಪುರುಷರು, ಎಲ್ಲರ ದೇವಸ್ಥಾನಗಳು, ಎಲ್ಲ ಬಸವಶಾಸ್ತ್ರ, ಬಸವ ತತ್ವ ಆಗ್ಬೋದು, ಶಿವತತ್ವಗಳು ಏನೇನಿದೆ ಎಲ್ಲವನ್ನ ಕ್ರೋಢೀಕರಿಸ್ತಾ ಧರ್ಮಸ್ಥಳದಲ್ಲಿ ಭಾಳಷ್ಟು ದಿವಸ ಇದ್ದು ಆ ಸುತ್ತಮುತ್ತ ಎಲ್ಲ ಓಡಾಡಿ, ಅಂದರೆ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಇತಿಹಾಸ ಸಿಗುತ್ತಾ ಅಂಥೇಳಿ ಅಷ್ಟೊಂದು ರಿಸರ್ಚ್ ಆದಮೇಲೆ ಏನೋ ನಮ್ಗೆ ಏನು ಹೊಳಿತೋ ಅಲ್ಲಿ ಏನಿತ್ತು ಅದನ್ನು ಹೆಂಗೆ ಹೇಳ್ಬೋದು ಅಂತೇಳಿ ಅದಕ್ಕೊಂದು ಕತೆ ಮಾಡಿ ರೂಪ ಮಾಡಿ ಸಿನಿಮಾ ಶುರು ಆಯಿತು. ಸೊ ನಾನು ಬರೆದ ಸಂಭಾಷಣೆ ಹಾಗೆ ಇತ್ತು. ಹಾಡುಗಳ ವಿಷಯಕ್ಕೆ ಬರೋ ಹೊತ್ತಿಗೆ ಹಾಡೆಲ್ಲ ಬರೆದಿದ್ನಲ್ಲ, ಹಂಸಲೇಖ ಅವರು ಇದಕ್ಕೆ ಕಂಪೋಸರ್ ಆಗ್ತಾರೆ ಅಂತ ಅಂದ ತಕ್ಷಣ ಭಾಳ ಖುಷಿ ಆಯ್ತು. ಇನ್ನು ಸಿನಿಮಾ ಇನ್ನೊಂದು ಎತ್ತರಕ್ಕೆ ಹೋಗುತ್ತೆ ಅಂತ. ಸೊ ಕಂಪೋಸಿಂಗ್ ಕೂತಾಗ ಒಂದೊಂದು ಸಿಚುವೇಶನ್ದು ಹೇಳ್ತಿದ್ದಂಗೆ ಅವರು ಲಿರಿಕ್ ಬರ್ಕೊಂಡು ಹಾಡೋಕ್ಕೆ ಶುರು ಮಾಡಿದ್ರು. ಒಬ್ಬನೇ ಸನ್ನಿವೇಶ ಮಾತ್ರ ಏನು ಬರ್ತಿದ್ಯಾ ಅಂದರು. ಲಿರಿಕ್ ಇಟ್ಟೆ, ಆಯ್ತು ತುಂಬ ಚೆನ್ನಾಗಿದೆ ಅಂಥೇಳಿ ಕಂಪೋಸ್ ಮಾಡಿದ್ರು. ಫೈನಲ್ ಕ್ಯಾಸೆಟ್ ಅದು ಏನು ಕ್ಯಾಸೆಟ್ ಆಗಿ ಹೊರಗಡೆ ಬರುವಾಗ ಹೆಸರು ನಂದಿರಲಿಲ್ಲ. ಅದು ಸಹಜವಾಗಿ ಹಂಸಲೇಖ ಅವರು ಅಂದ ತಕ್ಷಣವೇ ಸಾಹಿತ್ಯನ ಅವರೇ ಬರೆದಿರ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತಲ್ಲ, ಹಾಗಾಗಿ ನನ್ನ ಹೆಸರಿರಲಿಲ್ಲ. ಭಾಳಷ್ಟು ವರ್ಷದ ಮೇಲೆ ಈಗ ಅವರೇ ಸರಿಗಮಪದಲ್ಲೂ ಹೇಳಿದ್ರು. ನಾಗೇಂದ್ರ ಪ್ರಸಾದ್ ಯಾಕೆ ಬಿಟ್ಟದ್ದು, ಮರ್ತೋದ? ಇಲ್ಲ, ಅದು ಆವತ್ತಿಗೆ ಎಲ್ಲ ನಿಮಗೆ ಗೊತ್ತಲ್ಲ ಸರ್. ಆಗ ಎಲ್ಲೆಲ್ಲೋ ಒಂದು ಶೂಟ್ ಮಾಡ್ತಿದ್ರು. ಆಗ ಏನು ಒಂದು ಟೈಟಲ್ಸ್ನು ಕೂಡ ಶೂಟ್ ಮಾಡ್ತಿದ್ರು. ಆಮೇಲೆ ತುಂಬ ವರ್ಷ ನಡೆದ ಸಿನಿಮಾ ಅದು. ಶೂಟಿಂಗೇ 1 ವರ್ಷ ನಡೀತು. ಆಗೇನಾಗುತ್ತೆ, ಅಸಿಸ್ಟೆಂಟ್ ಡೈರೆಕ್ಟರ್ ಯಾರೋ, ಅಸೋಸಿಯೇಟ್ ಯಾರೋ, ಎಲ್ಲಿಂದ ಎಲ್ಲಿಗೋ ಹಿಂಗಾಗುತ್ತೆ. ಕೊನೆ ಹೊತ್ತಿಗೆ ನಾನು ಚಿತ್ರ, ಪ್ರೇಮಕ್ಕೆ ಸೈ, ಬೇರೆ ಬೇರೆ ಸಿನಿಮಾದಲ್ಲೂ ಬ್ಯುಸಿ ಆಗಿಬಿಟ್ಟೆ ನಾನು. ಆ ಸಿನಿಮಾ ತಯಾರಾಗೋ ಹೊತ್ತಿಗೆ, ಅಂದರೆ ಫಸ್ಟ್ ಪ್ರಿಂಟ್ ಬರೋ ಹೊತ್ತಿಗೆ ನಾನು ಬ್ಯುಸಿ ಇದ್ದೆ. ಆ ಕಡೆ ಗಮನ ಹರಿಸೋಕ್ಕಾಗಿಲ್ಲ, ಹಾಗಾಗಿ ಬಿಟ್ಟೋಗಿತ್ತು. ಸಂಭಾಷಣೆ ಎಸ್. ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ, ಒಂದು ಸಿನಿಮಾ ನೀವು ಡೈರೆಕ್ಷನ್ ಶುರು ಮಾಡೋ ಮೊದಲು ಒಂದು ಕತೆ ಹೇಳಬೇಕು ಅಂತ ನನ್ನನ್ನು ಪ್ರೆಸ್ ಕ್ಲಬ್ಬಿಗೆ ಕರ್ಕೊಂಡಿದ್ದೆ. ಹೌದು. ಯಾವ ಸಿನಿಮಾ ಅದು? ಮೇಘವೇ ಅಂತ ಒಂದು ನೇಪಾಳದಲ್ಲಿ ಒಂದು ಜರ್ನಿ ಇದೆ. ಹೌದು. ಆ ಸಿನಿಮಾ ಅದು 2-2.5 ಗಂಟೆಯ ಸಿನಿಮಾ ಅಲ್ವಾ? 5 ಗಂಟೆ. ನಾನು ಅಂದಿನಿಂದ ಯಾರಾದ್ರೂ ಕತೆ ಹೇಳ್ತಾರೆ ಇದ್ರಾಗ ಓಡಿ ಹೋಗ್ತಾರೆ. ಒಂದು ಎಳೆ ಹೇಳಿದ್ರೆ ಹೇಳ್ಬಿಟ್ಟು ಮಾರ ಅಂತೇಳಿ ಹಾಗೆ ಬಂದಿದ್ದ ಇವನು ಶಾರ್ಲಿ ಹುಡುಗ ಕಾಸರಗೋಡು ಗಣೇಶ್ ಅಂತ ಹೇಳಿದ್ರೆ ಹತ್ರ ಒಂದು ಕತೆ ಹೇಳಿಕೊಟ್ಟ. ನಾನು ಕತೆ ಕೇಳಲ್ಲ, ಯಾಕೆ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರು, ನಾನು ಓಡಿ ಹೋಗ್ಬಿಟ್ಟಿದ್ದೆ ಅಂತೇಳಿ. ಬಟ್ ಹೇಳ್ದವನು ನಾಯಿ ಪ್ರಯಾಣ ಇಷ್ಟೇ ಹೇಳ್ದ. ಸೂಪರ್ ಹಿಟ್ ಹೋಗೋ ಅಂತ ಹೇಳಿದೆ ಹುಡುಗ ಕಿರಣ್ ರಾಜ್. ಅದು ಹಾಗೆ ತುಂಬ ಇಷ್ಟ ಆದ ಹಾಡು ಯಾವುದು ನನಗೆ? ಏನಿದೆ ಸರ್, ಎಲ್ಲ ಇದೆ ಅಂತೇನಿಲ್ವಲ್ಲ. ಬಹುತೇಕ ತಿರುಣಿಕಾಡಿ ಬರಿತೀವಲ್ಲ ಕೆಲವು, ಅವು ಜನಕ್ಕೆ ತಲುಪಲ್ಲ ಸರಿಯಾಗಿ ಅನ್ನೋದು ಒಂದು ನಂಬಿಕೆ ಇದೆ, ಎಕ್ಸ್ಪೀರಿಯನ್ಸು. ತೀರಾ ಹೃದಯದಿಂದ ಬರೆದವು ಪಟ್ಟಂತ ಜನಕ್ಕೆ ತಲುಪಿದೆ, ಸಕ್ಸಸ್ ಆಗಿದ್ದಾವೆ.
ಅಷ್ಟೇ ಬಿಟ್ಟರೆ ಇದೇ ನನಗಿಷ್ಟ ಅದಿಷ್ಟ ಇಲ್ಲ ಅಂತ ಏನಿಲ್ಲ. ಆಮೇಲೆ ಒಬ್ಬೊಬ್ರದ್ದು ಒಂದೊಂದು ಆ್ಯಂಗಲ್ ಅಲ್ಲ ಸರ್. ಯಾರೋ ಬರ್ತಾರೆ ನನ್ನ ಹತ್ರ, ಸರ್ ಮದರ್ ಸೆಂಟಿಮೆಂಟ್ ಸಾಂಗ್ ಸರ್, ಏನು ಸರ್ ನೀವು ಹಂಗೆ ಬರೀತೀರಾ ಹಿಂಗೆ ಬರೀತೀರಾ, ನಾನು ಒಂದು ಲಿಸ್ಟ್ ಇದೆ, ಹಂಗಾಗಿ ಅದಕ್ಕೆ ನಿಮ್ಮ ಹತ್ರ ಬರ್ಸ್ಬೇಕಂತ ಬಂದ್ವಿ ಅಂತಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ಸರ್ ಲವ್ ಸಾಂಗ್ ಎಷ್ಟು ಚೆನ್ನಾಗಿ ಬರೀತೀರ ಸರ್, ಬೇರೆದೆಲ್ಲ ಬಿಡಿ ಸರ್, ಲವ್ ಸಾಂಗ್ ಬರೀತಿರಲ್ಲ ಸರ್ ಅಂತಾರೆ. ಅಂದರೆ ಅವ್ರವ್ರು ನೋಡೋ ದೃಷ್ಟಿಕೋನಗಳು. ಹಂಗಾಗಿ ಅದು ಇಷ್ಟವೇ ಇದು ಇಷ್ಟವೇ ನನಗೆ ಎಲ್ಲ. ತುಂಬ ತಲೆ ತಿಂದಂತಹ ಒಂದು ಹಾಡು ಅದು ಹಿಟ್ಟಾಗಿಲ್ಲ, ಹಂಗಾಗಿ ಇಲ್ಲಿ ಇಲ್ಲ ಹಿಟ್ ಆಗೋದಿಲ್ಲ. ಅವು ಗೊತ್ತಾಗ್ಬಿಡುತ್ತೆ ಬರೆಯುವಾಗ್ಲೇನೆ. ತೀರಾ ತಲೆ ತಿನ್ನೋದು ಏನಿರಲ್ಲ ಸರ್, ಅದೊಂದು ಬರುತ್ತೆ. ತಲೆ ತಿಂದ್ರೆ ಇನ್ನೊಬ್ರು ನಮ್ಗೆ ಇಲ್ಲ ಇದು ಹಿಂಗ್ ಬೇಕು ಅಂದ್ರೆ ಅದು ಚೆನ್ನಾಗಿರೋ ಸಾಲು ಅವ್ನಿಗೆ ಅರ್ಥ ಆಗ್ತಿಲ್ವೇ ಅನ್ಸುತ್ತೆ ನಮ್ಗೆ. ಇದ್ರಲ್ಲಿ ಒಳ್ಳೆ ಲೈನ್ಸ್ ಇದೆ, ಇದು ಒಳ್ಳೆ ಚೆನ್ನಾಗಿ ರೀಚ್ ಆಗುತ್ತೆ, ರಾಗಕ್ಕೆ ಚೆನ್ನಾಗಿದೆ. ಅವನಿಗೆ ಗೊತ್ತಾಗಿಲ್ಲ, ಅವ್ನಿಗೆ ಇನ್ನೇನೋ ನನ್ಗೆ ಇನ್ನೇನೋ ಬೇಕು ಸರ್ ಅಂತಾನೆ, ಏನು ಬೇಕು ಅಂತ ಅವನಿಗೂ ಗೊತ್ತಿರಲ್ಲ. ಹಿಂಗಾಗುತ್ತೆ ಅಂತ ಹಾಡು ಗೊತ್ತಾಗುತ್ತೆ, ಇದು ಇನ್ನೇನೋ ಬೇಕುನೇ ಹಾಡಿದ್ದು ಅಂತ. ಯಾರನ್ನಾದ್ರು ಬೈದು ಕಳಿಸಿದ್ದೀರಿ? ಜನನೂ ಅದೇ ಇದೆ ಅಂಥದ್ದು ಇದೆ. ನಾನು ಬರೆಯಲ್ಲಪ್ಪ ನೀನು ಹಾಡು ಹೋಗಪ್ಪ ಅಂತ ನಂದಿದ್ದೀನಿ. ಅಂದರೆ ತೀರಾ ಈಗ ತಿಳಿದವ್ರಿಗೆ ಓಕೆ ಸರ್. ಒಂದು ಕಾಮಿಡಿ ಹೇಳ್ತೀನಿ ನಿಮಗೆ. ಒಬ್ಬ ನಿರ್ದೇಶಕ, ಒಬ್ಬ ಸಂಗೀತ ನಿರ್ದೇಶಕ ಕೂತಿದ್ವಿ, ಹಾಡು ಬರೀಬೇಕು ಅಂತ. ಟ್ಯೂನ್ ಹೇಳ್ದ, ಹಾಡು ಬರೆದು ಸಮಯ ತೊಗೊಂಡು ಬರೆದೆ. ಈಗ ಚೆನ್ನಾಗಿದೆ ಅಂತ, ಪಲ್ಲವಿ ಚೆನ್ನಾಗಿದೆ ಕೊಟ್ಟೆ. ಮ್ಯೂಸಿಕ್ ಡೈರೆಕ್ಟರ್ ಥ್ರಿಲ್ ಆಗ್ಬಿಟ್ಟ, ತುಂಬ ಚೆನ್ನಾಗಿದೆ ಸರ್ ಅಂತ. ಡೈರೆಕ್ಟರ್ ತೊಗೊಂಡು ಸರ್ ಓಕೆ ಇನ್ನೇನಾದರೂ ಅಂದ. ಸಿಟ್ಟು ಬರುತ್ತೆ. ಈಗ ಒಂದು ಒಳ್ಳೆ ಲೈನು, ಆ ಲೈನ್ ನಾನು ಅರ್ಥವೇ ಆಗಲಿಲ್ಲ ಅವನಿಗೆ ಅಂತ ಅಂದಾಗ ಸಿಟ್ಟು ಬರುತ್ತಲ್ಲ, ಹಂಗೆ ನಾನೇನು ಮಾಡಿದೆ, ಹೌದಾ ಸರಿ ಆಯಿತು, ಇದು ಹೆಂಗಿದೆ ಹೇಳಿ ಸರ್. ನಾನು ನಿನ್ನನ್ನು ಪ್ರೀತಿ ಮಾಡುವೆ, ನೀನು ಎಂದರೆ ನನಗೆ ಇಷ್ಟ. ಇದೇ ಸರ್ ಬೇಕಾಗಿತ್ತು. ಇದರಲ್ಲಿ ಏನಾದಿದೆ ಸರ್, ಐ ಲವ್ ಯು ಅನ್ನೋದನ್ನ ಟ್ಯೂನಲ್ಲಿ ಹೇಳಿದೆ, ಅದಕ್ಕೆ ಬೇರೆ ಏನೋ ಬರೆದಿದೆ. ಆಮೇಲೆ ಇದು ಓಕೆ ಸರ್ ಅಂತ ಅಂದ. ಸ್ವಲ್ಪ ಮಾರನೇ ದಿವಸ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಹೇಳ್ದ, ಸರ್ ನಮ್ಗೆ ಅದೇ ಪಲ್ಲವಿ ಬೇಕು ಸರ್, ಫಸ್ಟ್ ಬರ್ದಿತ್ತು. ಯಾಕಪ್ಪ ನಿಮ್ಮ ಡೈರೆಕ್ಟ್ರ್ ಹಿಂಗೆ ಹೇಳಿದ್ನಲ್ಲ? ಆಗ ಇಲ್ಲ ಸರ್ ಡೈರೆಕ್ಟ್ರ್ ಕೇಳಿದೆ, ಯಾಕ್ರಿ ಒಳ್ಳೆ ಲೈನ್ ಬಿಟ್ಬಿಟ್ಟು ಇದನ್ನು ತೊಗೊಂಡ್ರಿ ಅಂತ. ಇಲ್ಲ ನಾನು ಇನ್ನೊಂದು ಚೇಂಜ್ ಕೇಳದೇ ಇದ್ರೆ ನನ್ನ ದಡ್ಡ ಅನ್ಕೊಂಡ್ಬಿಡ್ತಾರೆ ನಾಗೇಂದ್ರ ಪ್ರಸಾದ್. ನಾನೇನಾದರೂ ಕರೆಕ್ಷನ್ ಕೇಳಲಿಲ್ಲ ಅಂದರೆ ನನ್ನ ದಡ್ಡ ಅನ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಕರೆಕ್ಷನ್ ಕೇಳಿದೆ ನಾನು. ಇಂಥವರು ಇರ್ತಾರೆ. ಏನು ಮಾಡ್ತೀನಿ. ಪ್ರಥಮ ಸಂಭಾವನೆ ಕೆ ವಿ ಜಯರಾಮ್ ಅವರ ಗಾಜಿನ ಮನೆ. ಎಷ್ಟು ಅನ್ನೋದು ಬೇಡ ಸರ್, ಹೀಗೆ ಯಾಕೆ ಅವತ್ತಿಗೆ ಅವರು 100-200 ಅತ್ಯಂತ ಹೆಚ್ಚು ಸಂಭಾವನೆ ಇತ್ತೀಚಿನ ವರ್ಷ ಸೇರಿ ಲಕ್ಷಗಳಲ್ಲಿ ತಗೊಂಡು ಕೊಡೋರಿದ್ದಾರೆ. ಈಗ ಇದ್ದಾರೆ ಸರ್, ಇದು ಇಲ್ಲದೆ ನಿರ್ಮಾಪಕರು ಒಳ್ಳೆ ನಿರ್ಮಾಪಕರು ಯಾವಾಗಲೂ ಇದ್ದೇ ಇದ್ದಾರೆ. ಯಾರನ್ನು ನಾವು ಬ್ಲೇಮ್ ಮಾಡೋಂಥದ್ದು ಏನಿರಲ್ಲ. ತೀರಾ ಕಂಜೂಸಿ ಮಾಡುವ ನಿರ್ಮಾಪಕರು ಇರ್ತಾರಲ್ಲ, ಅವ್ರ ಸಿನಿಮಾಗಳು ಚೆನ್ನಾಗಾಗಲ್ಲ, ಅಲ್ಲೂ ಕಂಜೂಸಿ ಮಾಡ್ತಾರಲ್ಲ. ಹಾಗಾಗಿ ಎಲ್ಲ ಕಡೆ ಅದನ್ನೇ ಮಾಡಿದ್ರೆ ವರ್ಕ್ ಆಗಲ್ಲ. ಹಂಗಾಗಿ ಎಲ್ಲ ಅಂಥ ನಿರ್ಮಾಪಕರು ಇದ್ದಾರೆ, ಒಳ್ಳೊಳ್ಳೆಯ ನಿರ್ಮಾಪಕರು ಇದ್ದಾರೆ. ಆದರೆ ಹಂಗಂತ ಯಾರನ್ನೂ ನಾವು ಸುಲಿಗೆ ಮಾಡೋ ಹಂತದಲ್ಲಿ ಏನಿಲ್ಲ. ಯಾರು ಕೇಳಿದಷ್ಟಂತೂ ಯಾರು ಇವತ್ತಿನವರೆಗೂ ಕೊಟ್ಟಿಲ್ಲ ಸರ್. ಎಲ್ಲೋ ಒಂದು ಎಂಥ ದೊಡ್ಡ ಪ್ರೊಡ್ಯೂಸರ್ ಅಂದರು ಅದು ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ನೋಡಮ್ಮ ಅದು ನನಗೆ ಏನಾದ್ರು ಅಂತಾರೆ. ಯಾರು ಕೇಳಿದಷ್ಟು ಕೊಟ್ಟಿಲ್ಲ. ಸುಖವಾಗಿದ್ರ? ಹ್ಞೂ ಸರ್, ಚೆನ್ನಾಗಿದೆ. ತುಂಬ ಅಪರೂಪ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಳೋದು. ಏನಂದ್ರೆ ಸರ್, ಎಲ್ಲರಿಗೂ ಸಮಸ್ಯೆಗಳು ಕಷ್ಟಗಳು ಎಲ್ಲರಿಗೂ ಇರುತ್ತೆ. ನಾನು ಏನೂ ಅಲ್ಲದೆ ನಾನು ಒಂದು 8 ರೂಪಾಯಿನ ಚಪ್ಪಲಿ ಬರ್ತಿತ್ತಾಗ. ಎಂಥದ್ದು ಈ ಹವಾಯಿ ಅನ್ನೋದಕ್ಕಿಂತ ಲಾರಿ ಟೈರಲ್ಲಿ ಕಟ್ ಮಾಡಿ ಚಪ್ಪಲಿ ಮಾಡಿರ್ತಾರೆ. ಅಂಥದ್ದೊಂದು ಚಪ್ಪಲಿ ಹಾಕ್ಕೊಂಡು ಗಾಂಧಿನಗರಕ್ಕೆ ಬಂದವನು. ಇವತ್ತು ನನ್ನ ಹತ್ರ ಕಾರ್ ಇದೆ, ಒಂದು ಸಣ್ಣ ಒಂದು ಮನೆ ಇದೆ. ಇದೆಲ್ಲ ಕೊಟ್ಟಿದ್ದು ಚಿತ್ರರಂಗ ಮತ್ತು ಕನ್ನಡ ಭಾಷೆ, ಕನ್ನಡ ಜನ.
ಹಾಗಾಗಿ ನಾನು ಚೆನ್ನಾಗಿಲ್ಲ, ನಂಗೆ 1000 ಕಷ್ಟ ಇದೆ, ಅದು ಬೇರೆ. ಈಗ ಒಂದು ಏನು ಕೂಡಿಡುವ ದುಡ್ಡೆಲ್ಲ ಏನಿಲ್ಲ, ಕೂಡಿಡೋ ಥರ ದುಡ್ಡೇನಿಲ್ಲ. ಆದರೆ ಇಲ್ಲಿ ತನಕದ ಸುಖ ಇದೆಯಲ್ಲ, ಅದನ್ನು ಅವಮಾನ ಮಾಡಬಾರ್ದು ನಾವು. ನಾನು ಚೆನ್ನಾಗಿಲ್ಲ, ಕಷ್ಟ ಇದೆ ಅಂತ ಅಂದರೆ, ಇಷ್ಟೆಲ್ಲ ಮಾಡಿದಾರಲ್ಲ ನಮ್ಮ ಸಿನಿಮಾ ನನಗೆ ಕೊಟ್ಟಿದೆಯಲ್ಲ ಕನ್ನಡ ಸಿನಿಮಾ, ಅದಕ್ಕೆ ನಾನು ಅವಮಾನ ಮಾಡ್ದಂಗೆ ಆಗ್ಬಿಡುತ್ತೆ ಅಲ್ವಾ. ನಾವು ಪ್ರೆಸ್ ಮೀಟ್ಗಳಲ್ಲಿ ತುಂಬ ಜನ ಬಂದು, ನಾನು ಚಿತ್ರರಂಗವನ್ನು ನಂಬಿಕೊಂಡು ಫುಟ್ಪಾತ್ ಆಯಿತು, ಗಾಂಧಿನಗರದಲ್ಲಿ ರಸ್ತೆಗೆ ಬಿದ್ದೆ, ಹಿಂಗೆಲ್ಲ ಮಾತಾಡ್ತಾರೆ. ನಾನು ತಕ್ಷಣ ಎದ್ದು ನಿಂತು ಹೇಳ್ತೀನಿ, ಈಗ ನಮ್ದೇನೋ ವೈಯಕ್ತಿಕ ಕಷ್ಟ ಏನಿದೆ ಅದನ್ನು ನಿಮ್ಗೆ ವೈಯಕ್ತಿಕವಾಗಿ ಹೇಳ್ಕೊತೀನಿ. ಹೌದು ಗಣೇಶ್ ಸರ್, ಇದು ಪ್ರಾಬ್ಲಮ್ ಇದೆ ಸರ್, ಇದೆ ಸರ್ ಅಂತ. ನಾನು ಬಹಿರಂಗವಾಗಿ 4 ಜನರ ಜೊತೆ ಮಾತಾಡುವಾಗ ನನ್ನ ವಾಸ್ತವನೇ, ನಾನು ಸುಳ್ಳು ಹೇಳ್ತಾ ಇಲ್ಲ, ಚೆನ್ನಾಗಿದ್ದೀನಿ. ಕನ್ನಡ ನನ್ನನ್ನು ಚೆನ್ನಾಗಿಟ್ಟಿದ್ದೀನಿ, ತಪ್ಪೇನಿಲ್ಲ ಅದನ್ನು ಹೇಳೋದ್ರಲ್ಲಿ. ನೀವು ಹೇಳ್ದಂಗೆ ತುಂಬ ಜನ ನೀವೇ ನೋಡೋದು ಹಾಗೆ ಬೀದಿಗೆ ಬಂದವರು ಉಂಟು, ಮನೆ ಮಠ ಮಾರ್ಕೊಂಡವರು ಸಾಕಷ್ಟಿದೆ. ಅದು ಏನು ಅಂತ ಹೇಳಿದೆ ನಾನು, ಎಲ್ಲ ನೀವು ನೋಡಿರ್ತೀರಿ. ತುಂಬ ಜನ ನಿರ್ಮಾಪಕರು ನಾನು ನೋಡಿದ್ದೀನಿ. ಕೆಲವರು ಎಲ್ಲವೂ ಚೆನ್ನಾಗಿದ್ದು ಅದೃಷ್ಟ ಕೈ ಕೊಟ್ಟು ಹಾಳಾದವರು ಇದ್ದಾರೆ. ಎಲ್ಲ ಒಳ್ಳೆಯವರಾಗಿದ್ದು, ಎಲ್ಲ ರೀತಿಯಲ್ಲೂ ಒಳ್ಳೆಯವರಾಗಿದ್ದು ಕೂಡ ಅದೃಷ್ಟ ಕೈ ಕೊಟ್ಟದ್ದು ಉಂಟು. ಅವರವ್ರದ್ದೇ ಸಮಸ್ಯೆಗಳಿಂದ, ಸ್ವಯಂಕೃತ ವಿಷಯಗಳಿಂದ ಅವರು ಸಮಸ್ಯೆಗಳಿಗೆ ಒಳಗಾಗಿದ್ದು ಉಂಟು ಸಿನಿಮಾದಲ್ಲಿ. 200, 300, 400, 500 ಸಿನಿಮಾ ಎಲ್ಲ ಮಾಡಿರ್ತಾರೆ. ಕೊನೆಗೆ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅದೆಂತ ಕೇಳಿದ್ರೆ ಹೇಳ್ತಾರೆ, ಆಗ 200, 300 ದುಡ್ಡು ಕೊಡ್ತಾಯಿದ್ರು, 1000 ಗಟ್ಟಲೆ ಇರಲಿಲ್ಲ, ಲಕ್ಷ ಗಟ್ಟಲೆ ಇರಲಿಲ್ಲ ಅಂತ ಹೇಳ್ತಾರೆ. ಬಟ್ ಆಗ ವ್ಯಾಲ್ಯೂ ಅದಕ್ಕೆ ಇತ್ತು, 200, 300ಗೂ ವ್ಯಾಲ್ಯೂ ಇತ್ತು. ಯಾಕೆ ನೀವು ಈಗ ನನಗೆ ಈ ನಮ್ಮ ಇವರು ಅಶ್ವಥ್ ಸರ್, ಮೈಸೂರು ಅಶ್ವಥ್ ಸರ್ದು, ಅವರ ಶಂಕರ್ ಅಶ್ವಥ್ ಅವ್ರ ಬಗ್ಗೆ ಮಾತಾಡಿದ್ದು ಅದೆಲ್ಲ ನಾನು ನೋಡಿದೆ, ನಿಮ್ಮ ಇದೆಲ್ಲ ಓದಿದ್ದೀನಿ. ಅವ್ರ ಬಗ್ಗೆ ನನಗೆ ಇವಾಗ್ಲೂ ಅದೊಂದು ಪ್ರಶ್ನೆ ನನಗೆ ಕಾಡ್ತಾನೆ ಇದೆ. ಅವ್ರು ಕಡಿಮೆ ತಗೋತಿರ್ಬೋದು, ಅವತ್ತಿಗೆ ಅದು ಹೆಚ್ಚು ಅನ್ನೋಕ್ಕಿಂತ ಅವತ್ತಿನ ಪೇಮೆಂಟೇ ಅದು ಸಫಿಷಿಯೆಂಟ್ ಪೇಮೆಂಟೇ ಅವತ್ತಿಗೆ. ಆದರೂ ಯಾಕೆ ಅವರು ಕಷ್ಟದಲ್ಲಿದ್ದಾರೆ ಗೊತ್ತಿಲ್ಲ, ಏನಂಥದ್ದು ಅಂತ ನಮ್ಗೆ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ನಾನು ನಿಮಗೆ ನೆನಪಿದ್ರೆ, ಪ್ರೇಮ ಪ್ರೀತಿ ಪ್ರಣಯ ಸಿನಿಮಾದ ಒಂದು ಪ್ರೆಸ್ ಮೀಟ್ ನಡೀತು. ಪ್ರೆಸ್ ಮೀಟಿಂದ ಒಂದು ಪಾರ್ಟಿಗೆ ಹೋಗ್ತಾ ಇದ್ವಿ, ನಿಮ್ಮ ಗಾಡಿಯಲ್ಲಿ ನಾನು ಬಂದೆ. ನೀವೊಂದು ಬಜಾಜ್ ಅಮರ ಬಜಾಜ್ ನನ್ನ ಅಲ್ಲಿಂದ ಪ್ರೆಸ್ ಮೀಟಿಂದ ಆ ಪಾರ್ಟಿ ಅದು ಕ್ಲಬ್ಬಲ್ಲಿ ನಾವು ಹೋದ್ವಿ. ನೆನಪಿದ್ಯಾ ನಿಮ್ಗೇನಾದ್ರು? ಇದಾದ್ರೂ ನೆನಪಿದ್ಯಾ? ಪ್ರಕಾಶ್ ರೈ, ಕವಿತಾ ಲಂಕೇಶ್ ಅವರು ಎಲ್ಲ ಅಲ್ಲಿ ಅದರಲ್ಲಿದ್ದರು, ಪಾರ್ಟಿಯಲ್ಲಿದ್ದರು. ಇಲ್ಲಿಂದ ಪ್ರೆಸ್ ಮೀಟಿಂದ ಮುಗಿಸ್ಕೊಂಡು ಅಲ್ಲಿಗೆ ಹೋದ್ವಿ. ಹೋಗ್ತಾ ನಾನು ಯಾವುದೋ ಕಲಾವಿದರ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೆ. ನಾನು ನಿಮ್ಗೆ ಹೇಳಿದೆ, ಸರ್ ಆದಷ್ಟು ನಾನು ಅಂಥ ಸಮಸ್ಯೆಗಳಿಗೆ ಈಡಾಗದ ಹಾಗೆ ಬದುಕೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆ ಮಾತು ನನಗೆ ನೆನಪಿದೆ, ಯಾಕಂದ್ರೆ ಅದು ನಾನು ಹೇಳಿದವನು. ಆಗಾಗ ಎಚ್ಚರ ಆಗುತ್ತೆ, ನೀನು ಅವತ್ತೇ ಚಾಲೆಂಜ್ ಥರ ಹೇಳ್ಬಿಟ್ಟಲ್ಲ, ಅದ್ರ ಬಗ್ಗೆ ಎಚ್ಚರ ಇರಲಿ ಅಂತ. ಬೇಕಲ್ಲ ಅದು. ಕೆ ಕಲ್ಯಾಣ್ ಇಲ್ಲೋದು ಇದಾರಲ್ಲ ಸರ್, ಇದಾರೆ, ಸಿಗ್ತಾರೆ. ಅವರ ಬರವಣಿಗೆ ಕಡಿಮೆ ಆಗಿರ್ಬೋದು, ಇದ್ದಾರೆ. ಅಲ್ಲ, ಇಂಥದ್ದು ನಡೀತೆ ಇಂಡಸ್ಟ್ರಿಯಲ್ಲಿ ಅಲ್ವಾ? ಅವರು ಪ್ರೇಮ ಕವಿ ಅಂತೇಳಿ ಯಾವ ಒಂದು ಕಾಲದಲ್ಲಿ ಮೆರೆದವರು, ಈಗ ಒಂದು ಭವಿಷ್ಯ ನೋಡ್ಕೊಂಡು ಏನೋ ಇದ್ದಾರೆ ಅಂತ ನನಗೆ ಕೇಳಲ್ಪಟ್ಟೆ. ಅದು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಶಾಸ್ತ್ರ ಅದೆಲ್ಲ ಈ ಫೇಸು ಇದೆ ಇಂಡಸ್ಟ್ರಿಗೆ. ಹೌದು ಸರ್, ಇದೆ ಸರ್. ಈಗ ಹತ್ರ 30 ವರ್ಷ ಸರ್ ನನಗೆ ಫೀಲ್ಡಲ್ಲಿ. ನಾನು ಆಗಲೇ ಹೇಳಿದಾಗೆ ನನಗಿಂತ ಚೆನ್ನಾಗಿ ಬರೆಯೋರು ಇದ್ದಾರೆ. ಎಷ್ಟು ದಿವಸ ನಾವು ಹೀಗೆ, ನನಗೆ ದೇವರ ದಯೆ, ಕನ್ನಡ ನಿರ್ಮಾಪಕರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಕಲಾವಿದರು, ತಂತ್ರಜ್ಞರು, ಇವರೆಲ್ಲರ ಆಶೀರ್ವಾದ ನನ್ನ ಮೇಲಿದೆ. ನಾನು ಇನ್ನೂ ಹಾಡು ಬರಿತಾನೆ ಇದ್ದೀನಿ, ಪ್ರತಿನಿತ್ಯ ಬ್ಯುಸಿ ಇದ್ದೀನಿ. ಪ್ರತಿನಿತ್ಯ ಈಗ ನೀವೊಂದು ಹಾಡು ಬರಿಬೇಕಂದ್ರೆ ನನಗೊಂದು 15 ದಿವಸ ಬೇಕು, 10 ದಿವಸ ಬೇಕು.
ನಾನು ನಿಮ್ಮ ಹಾಡು ಮತ್ತೆ ಅದನ್ನು ಕೇಳಬೇಕು, ಅಷ್ಟು ಬ್ಯುಸಿ ಇಟ್ಟಿದ್ದಾರೆ ನಾನು. ಆದರೆ ಎಚ್ಚರ ನನಗಂತೂ ಇದ್ದೇ ಇದೆ. ನಾನು ಎಲ್ಲಿಯ ತನಕ ನಾನು ಚೆನ್ನಾಗಿ ಬರೀತೀನಿ, ಎಲ್ಲಿಯ ತನಕ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಅಲ್ಲಿಯ ತನಕ ನಾನು ಇರ್ತೀನಿ. ಆಮೇಲೆ ಗೊತ್ತಿಲ್ಲ, ನನಗಂತೂ ಒಂದಿದೆ ಸರ್, ನನ್ನ ಕುಲಕಸುಬು ನೇಯ್ಗೆ. ನೇಯ್ಗೆಯಲ್ಲಿ ನಾನು ಪರಿಣಿತ. ಹೌದು, ಇದು ಟಕ್ ಟಕ್ ನೀವು ನೋಡಿದಾಗ ನನ್ನನ್ನು ಆರಂಭದಲ್ಲಿ ನನ್ನ ಶರ್ಟ್ ನಾನೇ ನೇಯ್ಕೊಂಡು ಬರ್ತಿದ್ದೆ, ಹಾಕ್ಕೊಳ್ತಿದ್ದೆ. ಓಕೆ, ನೇಯ್ಗೆ ಬರುತ್ತೆ ನನಗೆ. ನಾವು ನಮ್ಮ ಅಪ್ಪನ ಶರ್ಟು ನನ್ನ ಸೈಜ್ಗೆ ಮಾಡಿಸ್ಕೊಳ್ಳೋದು ಬಿಟ್ರೆ ನೇಯ್ಗೆ ಬರುತ್ತಲ್ಲ. ಯಾವ್ದೋ ಹಬ್ಬ ಗಿಬ್ಬ ಅಂದ್ರೆ ನಾವೆಲ್ಲ ಸಿಲ್ಕಲ್ಲಿ ಇರ್ತಿದ್ವಿ. ನಿಮ್ಗೆ ನೋಡಕ್ ಅದು ಸಿಲ್ಕೆ, ಅದು ಅದರಲ್ಲಿ 2-3 ಥರ ಇದೆ. ನೇಯ್ಕೊಳ್ಳೋದು ಭಾಳ ಸುಲಭ. ಅದು ನೇಯ್ದುಕೊಂಡು ಅದನ್ನ ಟೈಲರ್ ಮೇಡ್ ಮಾಡ್ಕೊಂಡು ಹಾಕೊಂಡ್ಬಿಡ್ತಿದ್ದೆ ಶರ್ಟು. ನನ್ನ ಹತ್ರ ಇನ್ನೂ ನಾನು ನೇಯ್ದಿರೋ ಬಟ್ಟೆಗಳಿದೆ. ಹಂಗಾಗಿ ನಾನು ಅದರಲ್ಲಿ ಕುಲಕಸುಬು ನನ್ನ ಹತ್ರ ಇದೆ. ಅದು ಕೈ ಹಿಡಿದು ಹಿಡಿಯುತ್ತೆ ಯಾವತ್ತಿದೆ. ಇಲ್ಲಿ ಕವಿತೆ ನೇಲಿ ಕೊಟ್ಟಿದ್ದು ಅಲ್ವಾ? ಅದೇ ಅಲ್ಲ ಹೇಳಿದೆ ನಾನು. ಬಟ್ ಆ ಲೈಫ್ ಹೇಳಿ ಅದ್ರ ಬಗ್ಗೆ. ಹೌದು, ಈ ನೇಯ್ಗೆ ಆರಂಭದಲ್ಲಿ ಮಾಡಿದ ಕೆಲಸ ನಮ್ಮದು ನಮ್ಮ ಫ್ಯಾಕ್ಟ್ರಿ ಇತ್ತಾ? ಫ್ಯಾಕ್ಟ್ರಿ ಸರ್. ನಾನು ನಮ್ಮ ಅಪ್ಪ, ನಾನು, ನನ್ನ ತಮ್ಮ, ನಾವು ಮಗ್ಗುಗಳು ಎಲ್ಲ ಪೌರ್ಣ ಮಗ್ಗುಗಳು. ಇವತ್ತು ನಮ್ಮ ಮಾವಂದು, ನಮ್ಮ ವೈಫ್ ಅವರ ತಂದೆದು ಕೈ ಮಗ್ಗುಗಳಿದೆ. ನಮ್ಮ ತಂದೆ, ನನ್ನ ತಮ್ಮ ಎಲ್ಲ ಇವತ್ತಿಗೂ ಮಗ್ಗ ಬಿಡ್ತಾರೆ. ನಾವೆಲ್ಲ ಅದರಲ್ಲೇ ಬೆಳೆದವ್ರು. ನಮ್ಮ ಅಪ್ಪ ನಮ್ಮನ್ನ ದೊಡ್ಡವ್ರನ್ನ ಮಾಡಿದ್ದೆ ಮಗ್ಗದಲ್ಲಿ. ಹಂಗಾಗಿ ಅದೊಂದು ಪರಂಪರಾನುಗತ. ಅದು ಇದ್ದೇ ಇದೆ, ಕೈ ಹಿಡಿಯುತ್ತೆ. ಈ ನಿಮ್ಮ ಮದುವೆ ಸಿನಿಮಾ ಫೀಲ್ಡಿಗೆ ಬಂದಾದ್ಮೇಲೆ ಅದ? ಹೌದು. ಹುಡುಗಿ ಕೊಟ್ರ? ಹುಡುಗಿ ಕೊಟ್ರು, ಸ್ವಲ್ಪ ಕಷ್ಟ ಆಯ್ತು, ಆಮೇಲೆ ಕೊಟ್ರು. ಹೇಗೆ ಕಷ್ಟ ಆಯ್ತು? ಗೊತ್ತು ಏನು ಕಷ್ಟ ಅಂದ್ರೆ, ಏನ್ ಮಾಡ್ತಾನೆ ಹುಡುಗ, ಸಿನಿಮಾದವ್ರು ಅಂದ ತಕ್ಷಣ ಫಸ್ಟು ಕಟ್. ಎರಡನೇದು ಏನ್ ಸಂಪಾದನೆ ಮಾಡ್ತಾನೆ ಈಗ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತಿಂಗಳ ಸಂಪಾದನೆ ಅಲ್ವಲ್ಲ. ಈಗ ಇವನು ಬರೀತಾನೆ, ಬರೀತಾನೆ, ಓಕೆ, ಎಷ್ಟು ಸಂಪಾದನೆ ಬರುತ್ತೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅವತ್ತು. ಸೊ ಮದುವೆ ಆದಾಗಲೂ ನಾವು ಸಿನಿಮಾ ನಂಬ್ಕೊಂಡು ಮದುವೆ ಆಗಿದ್ದವ್ರು ಅಲ್ಲ. ಮಾಡೋಷ್ಟು ದಿವಸ ಮಾಡ್ತೀವಿ. ಯಾವತ್ತೂ ನನಗೂ ತೊಂದರೆ ಆಯ್ತಾ? ನೇಯ್ಗೆ ಇದ್ದೇ ಇದೆ. ನಾನು ಇವತ್ತು ತುಂಬ ಜನ ನನ್ನ ಹತ್ರ, ನಾನು ಹಾಡು ಬರಿತೀನಿ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಏನೇನೋ ಎಲ್ಲ ಬರ್ತಾರಲ್ಲ ಅವಕಾಶಗಳಿಗೆ, ಅವ್ರಿಗೆ ಹೇಳೋದು, ನೀನೇನಾದರೂ ಒಂದು ಪ್ಯಾರಲಲ್ ಆಗಿ ಇಟ್ಕೊಳ್ಳಪ್ಪ ಜೀವನಕ್ಕೆ ಅಂತ. ಇದನ್ನ ಹಾಬಿಯಾಗಿ ಇಟ್ಕೊ. ಈ ಹಾಬಿ ನಿನ್ನ ಕೈ ಹಿಡಿದ್ರೆ ಸಂತೋಷ, ಗುಡ್. ಅದನ್ನೆಲ್ಲ ಬಿಡು, ಆರಾಮಾಗಿ ಇದು ಮಾಡ್ಕೊಂಡಿರೋ. ನಿನ್ನ ಕೈ ಹಿಡಿಲಿಲ್ಲ ಅಂದರೆ ಏನು ಮಾಡ್ತೀಯ? ಹೋಗ್ಲಿ, ನಿಮ್ಮ ಮನೆ ಕಡೆ ಚೆನ್ನಾಗಿದ್ದಾರಾ ಎಲ್ಲ, ಏನು ನೀನೇನು ಹಣ ಕೊಡಬೇಕಾಗಿಲ್ಲ, ನಿನಗೆ ಹಣ ಕಳಿಸ್ತಾರೆ ತಿಂಗಳ ಖರ್ಚಿಗೆ ಅನ್ನೋ ಹಂಗಿದ್ರೆ ಸಿನಿಮಾದಲ್ಲಿ. ಎಷ್ಟು ಫಿಲ್ಮ್ ಆಯ್ತು? ಫಿಲ್ಮಿಗಿಂತ ಹಾಡು 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 ಸರ್ ಹತ್ರ 3,000 ಚಿಲ್ಲರೆ ಆಗಿದೆ. 3,000 ಹಿಂದೆ ಮುಂದೆ ಆಗಿದೆ. ಸಿನಿಮಾ ಒಂದು 25-30 ಸಿನಿಮಾ ಸಂಭಾಷಣೆ ಆಗಿದೆ. ಒಂದು 10 ಸಿನಿಮಾವರೆಗೂ ಸಂಗೀತ ಆಗಿದೆ. 8-10 ಸಿನಿಮಾ ಸಂಗೀತ ಮ್ಯೂಸಿಕ್ ಮಾಡಿದ್ದೀನಿ. ಹೌದು. ಆಮೇಲೆ ಈಗ ಅದೇ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ಮ್ಯೂಸಿಕ್ ಈಗ 3-4 ಸಿನಿಮಾ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ನಡೀತಾ ಇದೆ. ನಿರ್ದೇಶನ ಒಂದು 5 ಸಿನಿಮಾ ನಿರ್ದೇಶನ ಆಯಿತು. ನಿರ್ದೇಶನ ಮಾಡಕ್ಕೆ ಹೋದಾಗೆಲ್ಲ ಹಾಡುಗಳು ನಿಲ್ಲುತ್ತೆ, ಕಷ್ಟ ಆಗುತ್ತೆ, ಎರಡು ಬ್ಯಾಲೆನ್ಸ್ ಮಾಡೋದು. ಹಾಗಾಗಿ ಸ್ವಲ್ಪ ಯಾವುದು ಲಾಭದಾಯಕ? ಭಯನೂ ನಿಜ. ಹಾಡು ಭಯ ಅಂತಲ್ಲ, ಯಾವುದು ಲಾಭದಾಯಕ ಅಂತ? ಲಾಭದಾಯಕ ಅಂದರೆ ಜೇಬಿಗೆ ಲಾಭದಾಯಕ ಹಾಡು, ಹೃದಯಕ್ಕೆ ಲಾಭದಾಯಕ ನಿರ್ದೇಶನ. ಎಸ್ ಅದು ಬೇರೆ ಬೇರೆ ಕನಸೇ ಬೇರೆ ಅಲ್ಲ. ಸುದೀಪ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀರಿ. ಹೌದು. ಹೇಗಿದ್ರಾಗ? ಚೆನ್ನಾಗಿದ್ರಲ್ಲ. ಅವ್ರು ಸಿನಿಮಾ ಬಂದು ಹೊಸದ್ರಿಂದ ನನ್ನ ಫ್ರೆಂಡು, ನಾನು ಸುದೀಪ್ ಅವಾಗಿಂದ ಸ್ನೇಹಿತರು. ಸೊ ಆ ಸಿನಿಮಾನು ನಲ್ಲ ಸಿನಿಮಾ ಕೂಡ ಅದೊಂದು ಆಕಸ್ಮಿಕನೇ ಆ ಸಿನಿಮಾ ಮಾಡಿದ್ದನು.
ನಾನು ನಮ್ಮ ಜಾಕ್ ಮಂಜು ಅವರು ನಾನು ಒಂದು ಸಿನಿಮಾ ಮಾಡಬೇಕಂತ ಡಿಸ್ಕಸ್ ಮಾಡಿದ್ವಿ. ನನ್ನ ಮೊದಲ ಸಿನಿಮಾ ನಾನು ಬೇರೆ ಥರದ್ದೇನೋ ಒಂದು ಪ್ರಯೋಗ ಮಾಡೋಕ್ಕೆ ಕತೆ ಹೇಳಿದ್ದೆ. ಮಂಜು ಅವರು ಮಾಡೋಣ ಅಂತೇಳಿ ನಾನು ಮಂಜು ಅವರು ಕೂತು ಒಂದಷ್ಟು ಡಿಸ್ಕಸ್ ಮಾಡಿ ಎಲ್ಲ ಕತೆ ಹೇಳಿದೆ. ಲೊಕೇಶನ್ನು ಅದು ಇದು ಎಲ್ಲ ಮಾಡೋ ಸಂದರ್ಭದಲ್ಲಿ ಸುಮ್ಮನೆ ಗ್ಯಾಪಲ್ಲಿದ್ದಾಗ ನಿಮಗೆ ಹೇಳಿದ್ನಲ್ಲ 5 ಅವರ್ ಕತೆ ಹಾಗೆ ಒಂದು ಕತೆ ಹೇಳಿ, ಬೇರೆ ಏನಾದ್ರು ಕತೆ ಇದೆಯಾ ಸರ್ ಅಂದರು. ಹೇಳ್ತೀನಿ ಕೇಳಿ ಅಂತ ಆ ಕತೆ ಹೇಳಿದೆ. ಇಷ್ಟ ಆಯಿತು. ಅದಾದಮೇಲೆ ಅವರ ಮನೆಯಲ್ಲಿ ಹೇಳಿದ್ರು ಅವರು, ನಮ್ಮ ಸುದೀಪ್ ಅವರ ತಾಯಿಯವ್ರಿಗೆ, ತಾಯಿ, ತಂದೆ ಮತ್ತು ಅವ್ರ ವೈಫ್ಗೆ 3 ಜನಕ್ಕೆ 3 ಜನ ನನಗೆ ಮೇಡಮ್ ನಂಗೆ ಫೋನ್ ಮಾಡಿ, ಅಮ್ಮನೂ ಫೋನ್ ಮಾಡಿದ್ರು. ಮಾಡಿಬಿಟ್ಟು ಪ್ರಸಾದ್ ಏನು ತುಂಬ ಚೆನ್ನಾಗಿದೆ ಅಂತ ಕತೆ, ನೀವು ಹೇಳಿದ ಲೈನ್ ತುಂಬ ಚೆನ್ನಾಗಿದೆ, ಒಂದೇನೋ ಹೇಳಿದ್ರು ಮಂಜು, ನೀವು ಪೂರ್ತಿ ಕತೆ ಹೇಳಿ ಬಂದು ನನಗೆ ಹೇಳಿ, ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಇದ್ದೀವಿ ಅಂದರು. ಆಯ್ತಮ್ಮ ಬಂದು ಹೇಳ್ತೀನಿ ಅಂದೆ. ಸುದೀಪ್ ಇರಲಿಲ್ಲ ಊರಲ್ಲಿ. ಪಾರ್ಥ ಸಿನಿಮಾದ ಸಾಂಗ್ ಶೂಟು ಶಿವಮೊಗ್ಗದಲ್ಲಿ, ಅವ್ರು ಅಲ್ಲಿದ್ದರು. ನಾವು ಹೋದೆ, ಕತೆ ಹೇಳಿದೆ. 3 ಥ್ರಿಲ್ ಆದರು, ಭಾಳ ಖುಷಿಯಾಗಿ ಅದಾದಮೇಲೆ ಸುದೀಪ್ ನನಗೆ ಫೋನ್ ಮಾಡಿ, ಕತೆ ಮನೇಲಿ ಹೇಳ್ಬಿಟ್ಟಿದ್ಯಾ, ನನಗೆ ಹೇಳಿಲ್ಲ ನೀನು ಅಂತ. ಇಲ್ಲ ಬಂದಮೇಲೆ ಹೇಳ್ತೀನಿ ಅಂತಂದೆ. ಆಮೇಲೆ ಕತೆ ಹೇಳಿದೆ, ಸುದೀಪ್ ಇಷ್ಟ ಆಯಿತು, ಸಿನಿಮಾ ಆಯಿತು. ಬೇರೆ ಸ್ಟಾರ್ ಸಿನಿಮಾ ಯಾವುದಿದೆ? ಆದಿತ್ಯ ನೆಕ್ಸ್ಟ್ ಸಿನಿಮಾ ಮಾಡಿದ್ದು ಆದಿತ್ಯಂದು ಅಂಬಿ ಅಂತ. ಮತ್ತು ಮೇಘವೇನಲ್ಲಿ ಸುದೀಪ್ ಗೆಸ್ಟ್ ಅಪಿಯರೆನ್ಸು, ಲಗಾನ್ ಹೀರೋಯಿನ್ ಗ್ರೇಸಿ ಸಿಂಗು ಆ ಸಿನಿಮಾ. ಅದಾದಮೇಲೆ ವಿಜಯ ರಾಘವೇಂದ್ರ, ನವೀನ್ ಕೃಷ್ಣ ಅವ್ರನ್ನೆಲ್ಲ ಇಟ್ಕೊಂಡು ವಿನಾಯಕ ಗೆಳೆಯರ ಬಳಗ ಅಂತ ಒಂದು ಮಾಡಿದೆ. ಅದಾದಮೇಲೆ 2018ನಲ್ಲಿ ಜಸ್ಟ್ ಕೋವಿಡ್ ಬಿಫೋರು ನಾನೇ ಮುಖ್ಯ ಭೂಮಿಕೆಯಲ್ಲಿ ಗೂಗಲ್ ಅಂತ ಒಂದು ಸಿನಿಮಾ ಮಾಡಿದೆ. ಶುಭ ಪುಂಜ ಆ್ಯಕ್ಟ್ ಮಾಡಿದ್ರು. ಸೊ ಹಂಗೆ ನಡೀತಾ ಇತ್ತು. ಆ್ಯಕ್ಟಿಂಗ್ ನಡೀತಾ ಇದೆ. ಆ್ಯಕ್ಟಿಂಗು ಅಪರೂಪಕ್ಕೆ ರಂಗಭೂಮಿಯಿಂದ ಬಂದಾರಲ್ಲ ಸರ್, ಹಂಗಾಗಿ ನನಗಿದು ಬರಲ್ಲ, ನನಗಿದು ಗೊತ್ತಿಲ್ಲ ಅನ್ನೋದಿಲ್ಲ. ಕೆ ವಿ ಜಯರಾಮ್ ಅವರು ನನಗೆ ಅದೇ ಹೇಳಿದ್ದು, ಹಂಗೆ ಹೇಳ್ಬಾರ್ದ್ರಿ ಸಿನಿಮಾದಲ್ಲಿ, ನೀವು ಏನು ಅವಕಾಶ ಬಂದರೆ ಮಾಡ್ತಾ ಇರಬೇಕು. ಎಸ್ ಸರ್ ಅಂತ. ನನಗೆ ಭಾರಿ ಪ್ರೀತಿಯ ನಿರ್ದೇಶಕ ಅವರು. ಹೌದು, ಒಳ್ಳೆ ಹಿಟ್ಟು ಕೊಟ್ಟವ್ರು. ಹೌದು, ಏನು ಸರಿಯಾಗಿ ಎಲ್ಲ ಹಾಡುಗಳು, ಎಲ್ಲ ಸಿನಿಮಾಗಳು ಹಿಟ್ಟೆ. ಬಹುತೇಕ 90% ಹಿಟ್ಟು ಅವರು. ಅದು ಈಗ ಕೇಳ್ಬೋದೇನೋ ಗೊತ್ತಿಲ್ಲ. ಈ ಹಾಡಿನ ಶೈಲಿಯನ್ನೇ ಬದಲಿಸಿದ್ದು ನಮ್ಮ ಯೋಗರಾಜ್ ಭಟ್ರು. ಅಂದರೆ ಒಂದು ಲೇಖನ ಬರೆಯುವ ಶೈಲಿಯನ್ನು ಹಾಡಿಗೆ ತಂದು, ಅದು ಪೂರಕ ಆಯಿತಾ ಇಂಡಸ್ಟ್ರಿಗೆ ದೃಷ್ಟಿಯಿಂದ? ಸರ್, ಈಗ ನಾನು ಕೆಂಚಾಲೋ ಮಚ್ಚಾಲೋ ಅಂತ ಹಾಡು. ಹೌದು, ಸೂಪರ್ ಹಿಟ್ ಹಾಡು. ಅವತ್ತಿಗೂ ಈಗ ಏನಪ್ಪ ಇದು ಹಿಂಗೆಲ್ಲ ಬರಿಬೋದಾ ಅಂತ ಅಂದರು. ಅದು ಆ ಜಗತ್ತಿನ ಭಾಷೆನ ಸಿನಿಮಾದಲ್ಲಿ ತಂದಿದ್ದು ಮೊದಲು ಎಸ್, ಆ ಥರದಲ್ಲಿ ಹಾಡಾಗಿ ಮಾಡಿದ್ದು. ಒಂದು ಶುದ್ಧ ಕನ್ನಡ ಅನ್ನಿಸುವ, ನಾವು ಬಳಸದೇ ಇರುವ ಅನೇಕ ಪದಗಳನ್ನು ಬಳಸಿ ಒಂದು ರೀತಿ ಒಂದು ಮ್ಯೂಸಿಕಲ್ ಆದಂಥ ಅನೇಕ ಲೈನ್ಸ್ನ ಒಂದು ಪದಗಳನ್ನು ಬಳಸಿ ಮಾಡಿದ್ದು ಕಾಯ್ಕಿಣಿಯವರು, ಜಯಂತ್ ಕಾಯ್ಕಿಣಿಯವರು. ಯೋಗರಾಜ್ ಭಟ್ರು ಅವ್ರದ್ದೇ ಆದಂಥ ಒಂದು ವಿಶಿಷ್ಟ ವಿಡಂಬನ ಶೈಲಿ ಇದೆ ಅವ್ರಿಗೆ. ಅವರ ಮಾತಲ್ಲಿದೆ, ಅವ್ರ ಬರವಣಿಗೆಯಲ್ಲಿದೆ, ಅದನ್ನು ಹಾಡಾಗಿಸಿದವರು. ಸೊ ಎಲ್ಲವೂ ಸ್ವಾಗತಾರ್ಹನೇ, ಯಾವುದು ಇದು ಬೇಡ ಅನ್ನೋಂಗಿಲ್ಲ. ನನಗೇನು ಯಾವುದು ಅಂದರೆ ಯಾವುದು, ನಾನು ಯಾವಾಗಲೂ ಹೇಳ್ತೀನಿ ಸರ್, ಈಗ ಯಾವುದು ಚೆನ್ನಾಗಿಲ್ಲ ಅಂತೀರೋ, ಯಾವುದು ಕೆಟ್ಟದು ಅಂತೀರೋ, ಅದು ಹಿಂಗೆ ಹಿಟ್ಟಾಗುತ್ತೆ. ಕೆಟ್ಟದ್ದು ಹಿಟ್ಟಾಗಿದ್ರೆ ಅದಕ್ಕೆ ಹೊಣೆ ನೀವೇ. ಕೆಟ್ಟದ್ದು ಹಿಟ್ಟಾದರೆ ಅದು ಹೊಣೆ ನೀವೇ. ಯಾಕೆ ಹಿಟ್ ಮಾಡ್ತೀರಿ? ಹಂಗೆ ಆ ಥರ ಆಗುತ್ತೆ. ಸೊ ಯಾವಾಗಲೂ ಇರುತ್ತೆ ಒಂದು ಹೊಸ ಪ್ರಯೋಗದಲ್ಲಿ ಎಲ್ಲ ರೀತಿ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಎಲ್ಲವೂ ಇಷ್ಟ ಆಗ್ಬೇಕಂತಿಲ್ಲಲ್ಲ. ಏನಿಲ್ಲ. ಈ ಕನ್ನಡ ಇಂಡಸ್ಟ್ರಿಗೆ ಒಬ್ಬರು ನಾಯಕ ಅಂತ ಬೇಡ? ಇನ್ನು ಅಷ್ಟೇ ಸರ್, ಇನ್ನಿಲ್ಲ. ಆ ಯುಗದಲ್ಲೇ ನಾವಿಲ್ವಲ್ಲ ಈಗ. ಒಬ್ಬ ರಾಜಕುಮಾರ ಅಷ್ಟೇ, ಒಬ್ಬ ಅಂಬರೀಷ್, ನೆಕ್ಸ್ಟ್ ಇಲ್ಲ, ಅಥವಾ ಮುಂದೆ ಬರಲ್ಲ. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಸಾಧ್ಯ ಯಾಕಿಲ್ಲ ಅಂತಂದರೆ
ಈಗ ಯಾರ ಮಾತನ್ನು ಯಾರು ಕೇಳುವ ಸ್ಥಿತಿಯಲ್ಲಿಲ್ಲ. ಈಗ ಒಂದು ನಿಮ್ಮ ಮೇಲೆ ನನಗೆ ಗೌರವ ಇದೆ, ಅವ್ರಿಗೆ ಗೌರವ ಇದೆ, ಇವ್ರಿಗೆ ಗೌರವ ಇದೆ, ಅವ್ರಿಗಿರ್ಬೇಕು ಅಂತೇನಿಲ್ಲ. ಗೌರವ ಬೇರೆ, ಎಲ್ರಿಗೂ ಗೌರವ ಇರುತ್ತೆ, ಎಲ್ರು ಪರಸ್ಪರ ಗೌರವಗಳು ಬೇರೆ. ಆದರೆ ನಿಮ್ಮನ್ನು ನಾಯಕ ಅಂತ ಹೇಳಿ ನಾನು ಒಪ್ಕೋಬೋದು, ಅವ್ರು ಒಪ್ಕೋಬೋದು, ಇನ್ನೊಬ್ರು ಯಾರು ಒಪ್ಪಲ್ಲಲ್ಲ. ಆ ಥರದ ಪರಿಸ್ಥಿತಿ ಇದ್ದೇ ಇದೆ. ಆಮೇಲೆ ಇವತ್ತು ಅದರ ಅಗತ್ಯ ಅಂತೂ ಭಾಳ ಇದೆ, ಕೊರತೆ ಅಂತೂ ಇದ್ದೇ ಇದೆ, ಇಲ್ಲದೆ ಏನಿಲ್ಲ. ಒಂದೇ ಅದಕ್ಕೆ ನನ್ನ ಅನಿಸಿಕೆ ಏನಂತಂದರೆ, ಒಳ್ಳೆಯ ಸಿನಿಮಾಗಳು ತಯಾರಾಗಬೇಕು. ಒಳ್ಳೆಯ ಸಿನಿಮಾಗಳನ್ನೇ ಜನ ಮೆಚ್ಚುವ ಮೂಲಕ, ಒಪ್ಪುವ ಮೂಲಕ ಚಿತ್ರರಂಗ ಸರಿ ಹೋಗ್ಬೇಕಷ್ಟೆ. ಇಲ್ಲಾಂದರೆ ಈ ಸಮಸ್ಯೆ ಇದ್ದಿದ್ದೆ. ಈ ಪೈರಸಿಯಿಂದಲೇ ಚಿತ್ರರಂಗ ಹಾಳಾಗೋಯ್ತು, ಸಿನಿಮಾ ಹಾಳಾಗೋಯ್ತು. ಹೌದೌದು, ತುಂಬ ದೊಡ್ಡ ಹೊಡೆತ ಸರ್ ಅದು. ಪೈರಸಿ ಅನ್ನೋದು ನಿಜಕ್ಕೂ ತುಂಬ ದೊಡ್ಡ ಹೊಡೆತ ಅದು. ನಾವು ಈಗ ನಾನು ಪೈರಸಿ ನೋಡದೇ ಇರ್ಬೋದು, ನೀವು ನೋಡದೇ ಇರ್ಬೋದು, ಬಟ್ ಪೈರಸಿ ನೋಡೋ ಜನ ಇದ್ದಾರೆ. ನಿಮಗೆ ಈಗ 5 ನಿಮಿಷಕ್ಕೆ ಬೇಕು ಅಂತಂದರೆ ಪೈರಸಿ ನಿಮ್ಗೆ ಬಂದ್ಬಿಡುತ್ತೆ. ಮತ್ತು ಉಳಿದ ಸಿನಿಮಾ ಎಲ್ಲ ಯಾಕೆ ಕೆಲವೆಲ್ಲ ಹಿಟ್ಟಾಗೋದು? ಹಲವು ಅಲ್ಲ, ಅದು ಈ ಪೈರಸಿಯನ್ನು ಮೀರಿದ್ದಕ್ಕಿಂತ ತಾನೆ. ಅಲ್ಲ, ಪೈರಸಿಯಿಂದ ಆ ಉಳಿದ ಸಿನಿಮಾಗಳ ಹಿಟ್ಟನ್ನ ರೇಷೋ ಕಮ್ಮಿ ಆಗುತ್ತಲ್ಲ. ಅದು ಹಿಟ್ಟಾಗಿಲ್ಲ, ನನ್ನ ಪೈರಸಿಯಿಂದ ನಿಮ್ಮ ಪ್ರಶ್ನೆ ಹಂಗೆ ಅರ್ಥ ಆಯಿತು. ಅದು ಚೆನ್ನಾಗಿದೆ, ಸಿನಿಮಾ ಹಿಟ್ಟಾಯಿತು, ಎಲ್ಲ ಸರಿ. ಆದರೆ ಅದರ ರೇಷ 1000 ರೂಪಾಯಿ ಸಂಪಾದನೆ ಮಾಡಬಹುದಾದ ಒಂದು ಹಿಟ್ ಸಿನಿಮಾ 500 ರೂಪಾಯಿಗೆ ನಿಲ್ಲುತ್ತಲ್ಲ ಅಲ್ವಾ? ಅದಿದೆ. ಒಳ್ಳೆಯ ಸಿನಿಮಾಗಳು ಜನ ಕೈ ಹಿಡ್ದಿದ್ದು ಉಂಟು. ಈಗ ಕೆಲವು ಸಿನಿಮಾನ ಸರ್, ನಾವು ಯಾವುದು ಅಂತ ಹೆಸರು ಹೇಳೋದು ಬೇಡ, ಒಳ್ಳೆ ಸಿನಿಮಾ ಅಂತ ತುಂಬ ಜನ ಹೇಳಿದ್ರು. ಇನ್ನಷ್ಟು ಜನ ಏನಂಥದ್ದು ಏನಿಲ್ಲ, ಹೇಳ್ಕೊಳ್ಳೋಂಥದ್ದು ಏನಿಲ್ಲ ಅಂದಿದ್ದು ಉಂಟು. ಮಿಕ್ಸ್ ಒಪಿನಿಯನ್ ಅಂತೀವಲ್ಲ, ದುರಂದರ್ಗೆ ಆ ಸಮಸ್ಯೆ ಇಲ್ಲ. ಯಾಕೆ ಗೊತ್ತಿಲ್ಲ. ದುರಂದರ್ನ ಇಡೀ ಭಾರತ ಒಕ್ಕೋರಲಿನಿಂದ ಒಪ್ಕೊಂಡಿತ್ತಲ್ಲ, ಹಿಂಗೆ ಅದು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಪೈರಸಿ ಇರೋದನ್ನು. ಡೆಫಿನೆಟ್ ಆಗಿ ಆ ಫೋರ್ಸಲ್ಲಿ ಗೊತ್ತಾಗಲ್ಲ, ಗೊತ್ತಾಗಲ್ಲ. 1,000 ಕೋಟಿ ಅಂತ ಹೇಳಿದ್ರೆ ಅದ್ರ ಮಧ್ಯೆ ಗೊತ್ತಾಗಲ್ಲ. ಈಗ ಪೈರಸಿ ಏನು ಹೊಸದಲ್ಲ ಸರ್, ಮುಂಚೆ ಫಿಸಿಕಲ್ ಆಗಿ ಗೊತ್ತಾಗ್ತಿತ್ತು, ಈಗ ಡಿಜಿಟಲ್ ಆಗಿ. ಹೌದು ಅಷ್ಟೇ. ಬಟ್ ಅದೇ ಒಂದು ಚಿತ್ರರಂಗದ ಅಧಪತನಕ್ಕೆ ಕಾರಣ ಅಂತ ಹೇಳಿ ರಾಜಾರೋಷವಾಗಿ ನಮ್ಮ ವೀಕ್ನೆಸ್ ಅದರ ಮೇಲೆ ಹಾಕೋದು ಹಂಗೆ ನಾನು ಒಪ್ಪಲ್ಲ ಸರ್. ಯು ಆರ್ ರೈಟ್ ಅಲ್ವಾ? ಅದೇ ಕಾರಣ ಅಂತೇನಿಲ್ಲ. ನಮ್ಮ ಗುಣಮಟ್ಟನೂ ಕೂಡ ಇನ್ನೂ ಚೆನ್ನಾಗಿ ಆಗಬೇಕು. ಟೆಕ್ನಿಕಲ್ ಆಗಲ್ಲ, ಟೆಕ್ನಿಕಲ್ ಆಗಿ ಸೂಪರ್ ಆಗಿದ್ದೀವಿ ನಾವು. ಕಂಟೆಂಟ್ ವೈಸು ಡೆಫಿನೆಟ್ ಆಗಿ ನಾವು ಇನ್ನೂ ಒಂದು ಸೆಟ್ ಆಗಬೇಕಾಗಿದೆ. ಅಂದರೆ ಯಾವಾಗಲೂ ಇರುತ್ತೆ ಸರ್ ಸಿನಿಮಾದಲ್ಲಿ, ಏನು ಹೊಸದಲ್ಲ. ಒಂದಷ್ಟು ಬರ್ತಾ ಇರುತ್ತೆ, ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಸುಮಾರಾಗಿ ಇರೋದು ಬರುತ್ತೆ. ಸ್ವಯಂಕೃತ ಅಪರಾಧ ಅಂತ ಅದರ ಬಗ್ಗೆ ಮಾತಾಡ್ತಾ ಇರುವಾಗ ಮಲಯಾಳದಲ್ಲಿ ದಿಲೀಪ್ ಅಂತ ಜೈಲಿಗೆ ಹೋಗಿ ಈಗ ಬಂದ, ರಿಲೀಸ್ ಆದ, ನಿರಪರಾಧಿ, ಅಪರಾಧಿಯಾಗಿ ಜೈಲಿಗೆ ಹೋದ್ದು, ಈಗ ನಿರಪರಾಧಿ. ಸುಮನ್ನ ಅನ್ನಮಯ್ಯ ಅತ್ತಂದು ಅದೇ ಕತೆ. ಯಾವುದೋ ಕಾರಣಕ್ಕೆ ಫಿಟ್ ಆಗಿಬಿಟ್ಟು ಜೈಲಿಗೆ ಹೋಗಿ ಈಗ ಬಂದು ನಿರಪರಾಧಿ ಅಂತ. ನಮ್ಮ ಹರೀಶ್ ರಾಯ್ ಸೇಮ್ ಕತೆ. ದರ್ಶನ್ದು ಅಲ್ಲ, ಈಗ ಜೈಲಲ್ಲಿರೋದ್ರಿಂದ ಅಲ್ಲ, ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ನಾವು ಯಾರು ಬಟ್ ಆತ ಆ್ಯಸ್ ಎ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಇರಲಿಲ್ವಾ? ಡೆಫಿನೆಟ್ ಆಗಿ ಸಿನಿಮಾ ಮಾಡಿಲ್ಲ ಅಲ್ಲ, ಸಿನಿಮಾ ಮಾಡಿದೆ ಏನು ಸರ್. ನಾವು ಫಸ್ಟ್ ಆರಂಭ ಮೆಜೆಸ್ಟಿಕ್ಕಿಂದ ಕಾಟೇರೋ ತನಕ ನಾನೇ ಪ್ರತಿಶತ ಬಹುತೇಕ ಮೋರ್ ದೆನ್ 60-70% ಹಿಟ್ ಹಾಡುಗಳು ನಾನು ಬರೆದ ಹಾಡುಗಳೇ. ಕಂಚಾಲ ಮಂಚಾಲ ಅಲ್ಲಿಂದ ನಿಮ್ಮ ಮೆಜೆಸ್ಟಿಕ್ಕಿಂದನೂ ಕಾಟೇರೋ ತನಕ ಅದು ಬೇರೆ. ಸ್ನೇಹ ಇತ್ತು, ಚೆನ್ನಾಗಿ ಗೊತ್ತಿತ್ತು. ಗುಡ್ ಮ್ಯಾನ್ ಗೊತ್ತಿಲ್ಲ ಅವತ್ತು ಏನು ಎತ್ತ ನಮ್ಗೇನು ಅದು ಬೇಡ. ಪರ್ಸನಲ್ ಆಗಿ
ನನ್ನ ಸಂಪರ್ಕ ನಿಮ್ಮ ಸಂಪರ್ಕದಲ್ಲಿ ನನ್ನ ಜೊತೆ ಅದು ಹೇಗೆ? ಇಲ್ಲ, ನಾನು ದರ್ಶನ್ ತುಂಬ ಭೇಟಿ ಮಾಡಿದ್ದೀವಿ, ತುಂಬ ಸಲ. ಆರಂಭದ ದಿವಸ ಏನು ನಾನು ಸ್ಕ್ರಿಪ್ಟ್ ಮಾಡುವಾಗ ನಾನು ಮೊದಲು ರೂಮಿಗೆ ಬಂದಾಗಿಂದ ದರ್ಶನ್ ಅಲ್ಲಿಂದ ಇವತ್ತಿನವರೆಗೂ ನೋಡ್ತಾ ಇದ್ದೀನಿ. ಈಸ್ ಗುಡ್ ಅಟ್ ಹಾರ್ಟ್, ಎಲ್ಲವೂ ಅದರಲ್ಲೇನು ಇದಿಲ್ಲ. ತುಂಬ ಒಳ್ಳೆಯ ಮನುಷ್ಯ, ಒಳ್ಳೆಯ ಮನಸ್ಸು, ಒಳ್ಳೆಯ ಕಲಾವಿದ. ಒಳ್ಳೆ ಆರಂಭದ ದಿವಸಗಳಿಂದ ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾ ನಾನು ಕೂಡ ಹಾಡುಗಳು ಬರೆಯುವಾಗ ಸಿನಿಮಾದಿಂದ ಸಿನಿಮಾಗೆ ದರ್ಶನ ಹಿಂಗೆ ತೋರಿಸ್ಬೇಕು, ಹಿಂಗೆ ಹೇಳಬೇಕು, ಈ ಥರ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಇಮೇಜನ್ನು ನಾವು ಕಟ್ಕೊಳ್ತಾ ಬಂದವರಲ್ಲ ಸರ್. ಹೌದು, ಎಸ್. ಹಾಡುಗಳ ಮೂಲಕ ಕಟ್ಟಿ ಬಂದವರು. ಹಾಗಾಗಿ ಇದು ಇದ್ದೇ ಇದೆ ಯಾವಾಗಲೂ. ಕೆಂಚಾಲ ಮಂಚಾಲ ಹೇಳಿದಾರು, ಅಶ್ವತ್ಥ ಹಾಡಿದಾರಲ್ಲ, ಅವ್ರು ಬಂದು ಶೋ ರೌಡಿಗಳಂತಪ್ಪ, ನಾನು ಆಡಿಬಿಟ್ಟಿದ್ದೀನಿ, ತೊಂದರೆ ಆಗುತ್ತಾ ಗಣೇಶ? ಪಾಪ ನನಗೆ ಅದು ಗೊತ್ತಿಲ್ಲ. ಅದು ರೌಡಿಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಅಂತಲ್ಲಪ್ಪ. ಅವ್ರ ಮನೆಗೆ ಹೋಗಿದ್ದೆ. ಯಾರ ಮನೆಗೆ? ಅಶ್ವಥ್ ಅವ್ರು ಬಾಗ್ಲ ಅವ್ರೆ ಯಾರ್ರಿ ನಾನು ನೋಡಿದ್ರು. ಸರ್ ನಾನು ನಾಗೇಂದ್ರ ಪ್ರಸಾದ್ ರೀ, ಬನ್ರಿ ಒಳಗೆ ಕರೆದು ದಣ ಅಂತೇಳಿ ಬಾಗಿಲು ಹಾಕಿ ಬನ್ರಿ ಒಳಗೆ ಕುತ್ಕೊಳ್ಳಿ. ಏನ್ರಿ ರೌಡಿಗಳ ಹೆಸರೆಲ್ಲ ಬರೆದ್ಬಿಟ್ಟಿದ್ದೀರಂತಲ್ರಿ ಹಾಡಲ್ಲಿ? ನಾನು ಸರ್ ನಾನು ಇವ್ರಿದ್ರು ಅಂತ ಕಾಣುತ್ತೆ, ಸುಭಾಷ್ ಬಳ್ಳಿ ಸರ್ ಇತ್ತು ಅನ್ಸುತ್ತೆ ಅವತ್ತು. ಆವಾಗ ಕಮ್ಮಿ ಇದಾಗಿ ಅವ್ರಿಗೆಲ್ಲ ಫೋನ್ ಮಾಡಿ ಪ್ರೊಟೆಕ್ಷನ್ ಎಲ್ಲ ಕೇಳಿದೆ ರೀ. ನನಗೆ ಹೆದರ್ಕೊಂಬಿಟ್ಟಿದ್ದೆ ನಾನು ಅಂತೆಲ್ಲ ಹೇಳಿದ್ರು. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ. ಒಳ್ಳೆ ಅಶ್ವತ್. ರಾಜ್ಕುಮಾರ್ ಸಂಪರ್ಕ ಇತ್ತ ನಿಮಗೆ? ಹ್ಞೂ ಸರ್. ರಾಜ್ಕುಮಾರ್ ಅವ್ರ ಜೊತೆ ಅಭಿ ಅಂತ ಒಂದು ಸಿನಿಮಾ, ಅವ್ರ ಜೊತೆ ಎರಡನೇ ಸಿನಿಮಾ ಹಾಡು ಬರಿಬೇಕಾಯ್ತು. ಅವ್ರ ಮನೆಗೆ ಹೋಗ್ತಿದ್ದೆ. ಒಂದೇ ಹಾಡು ಬರೆದಿದ್ದು. ಒಂದು ತಿಂಗಳು ಒಂದು ಹತ್ತತ್ರ 2 ತಿಂಗಳು ಬರೆದಿದ್ದೀನಿ ಆ ಹಾಡನ್ನ. ಯಾಕೆ ಅಂತಂದರೆ ನಿತ್ಯ ಅವ್ರನ್ನ ನೋಡುವ ಒಂದೇ ಖುಷಿಗೆ ದಿನ ಅವ್ರನ್ನ ಹೋಗೋದು, ಬೆಳಗ್ಗೆ ಒಂದು ವಿಸಿಟು, ಕುತ್ಕೊಂಡು ಕಾಫಿ ಕುಡಿದು, ಮನೇಲಿ ತಿಂಡಿ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಅಲ್ಲೋ ಕುತ್ಕೊಂಡು ಕಾಫಿ ಕುಡಿದು 5 ನಿಮಿಷ ವರದಪ್ಪ ಅವ್ರ ಜೊತೆ ಏನಾದರೂ ಹಾಡು ಬಗ್ಗೆ ಮಾತಾಡೋದು. ಅದಾದ ಕೂಡಲೇ ಬೇರೆ ಏನೋ ಟಾಪಿಕ್ ಸ್ಟಾರ್ಟ್ ಆಗ್ತಿತ್ತು. ಅಮ್ಮವರು ಕೂತ್ಕೊಳ್ತಿದ್ರು, ಪಾರ್ವತಮ್ಮ ಮೇಡಮ್ ಅವರು, ರಾಘಣ್ಣ ಓಡಾಡ್ತಿದ್ರು, ಅಪ್ಪು ಅವರು ಓಡಾಡ್ತಿದ್ರು. ಸೊ ಏನೋ ಒಂದು ಶುರು ಆಗ್ತಿತ್ತು. ಇನ್ಯಾರೋ ಬರ್ತಿದ್ರು, ಮಾತಾಡ್ತಿದ್ರು ಸಿನಿಮಾ ವಿಷಯಗಳೇ. ನಾನು ಆಮೇಲೆ ಯಾರೂ ಇಲ್ಲ, ಏಕಾಂತ ಅಣ್ಣವ್ರು ಒಬ್ಬರೇ ಸಿಕ್ಬಿಡ್ತಿದ್ರು. ಸರ್ ನೀವು ಇದನ್ನ ಹೇಳಿ, ಆ ಶಂಕರ್ ಗುರು ಮಾಡಿದ್ರಲ್ಲ ಅದ್ರ ಬಗ್ಗೆ. ನಾವು ಒಂಚೂರು ಹೇಳಿದ್ರೆ ಅವರು ಅದ್ಭುತ, ಅವರ ಇದಕ್ಕೆ ಹೋಗ್ಬಿಡೋರು, ಆ ಕಾಲಘಟ್ಟಕ್ಕೆ ಹೋಗ್ಬಿಡೋರು. ಹೇಳ್ತಿದ್ರು ಕುದುರೆಯಲ್ಲಿ ಬರುವಾಗ ಹೀಗಿತ್ತು ಹಾಗಿತ್ತು ಅಂತೆಲ್ಲ, ಅದೆಲ್ಲ ಇನ್ಸಿಡೆಂಟ್ಸ್ ಹೇಳೋರು. ಚೆನ್ನಾಗಿತ್ತು. ಅದಕ್ಕೂ ಅವ್ರ ಜೊತೆ ಹೆಚ್ಚು ಕಳಿಬೇಕು ಅನ್ನೋ ಕಾರಣಕ್ಕೇ ದಿನ ಹೋಗ್ತಿದ್ದೆ. ಸಾಮಾನ್ಯವಾಗಿ ಒಂದು ಹಾಡು ಬರೆದು 1 ತಿಂಗಳಾಗ್ಬಿಟ್ರೆ ಬೋರ್ ಆಗಿಬಿಡ್ತದೆ. ಇದಾಗೆಲ್ಲ ಅಯ್ಯೋ ಅಲ್ವಾ, ಹಾಡು ನೆಪ ದಿನ ಹೋಗ್ತಿದ್ದೆ. ತುಂಬ ಚೆನ್ನಾಗಿತ್ತು ಅವರ ಎಕ್ಸ್ಪೀರಿಯನ್ಸ್ಗಳು. ಆಮೇಲೆ ಅವರ ಆಲೋಚನಾ ಕ್ರಮ, ಭಾಳ ಮುಖ್ಯವಾಗಿ ಅವರ ಜೀವನವನ್ನು, ಸಿನಿಮಾನ, ಮೌಲ್ಯಗಳನ್ನು ಹೇಗೆ ನೋಡ್ತಿದ್ರು, ಹೇಗೆ ಪ್ರತಿಪಾದಿಸ್ತಿದ್ರು, ಹೇಗೆ ನಡ್ಕೋತಿದ್ರು. ನಾನು ಏನೂ ಅಲ್ವಲ್ಲ ಸರ್ ಅವತ್ತು. ಹೌದು, ಅದೇ ಬೆಲೆ ಕೊಡ್ತಾ ಇದ್ರು. ನನ್ನಂಥವನ್ನ ಅವು ಸ್ವಲ್ಪ ಮಂಡಿ ನೋವಿತ್ತು, ಕೈ ಹಿಡ್ಕೊಳ್ತಿದ್ದೆ ನಾನು. ಹೆಗಲ ಮೇಲೆ ಕೈ ಹಾಕೋರು, ಒಂದು ಸಣ್ಣ ಸಪೋರ್ಟ್ ಅಂತ ಅನ್ನಿಸ್ತಿತ್ತು. ಬಟ್ ಅವ್ರು ಹಂಗೆ ತೋರಿಸ್ಕೊಳ್ತಿರ್ಲಿಲ್ಲ. ಒಂದು ಮೆಜೆಸ್ಟಿ ಇತ್ತು ಅವ್ರಿಗೆ. ಕರ್ಕೊಂಡು ಗೇಟ್ವರೆಗೂ ಬಂದು, ಗೇಟು ಅವರೇ ತೆಗಿಯೋಕೆ ಹೋಗೋರು. ನಾನು ತೆಗೆದ್ರೆ ಹೊರಗಡೆ ಪೊಲೀಸರು ಇರ್ತಿದ್ರು. ಪೊಲೀಸರು ಕಾಫಿ ಕುಡಿದ್ರಾ, ತಿಂಡಿ ಮಾಡಿದ್ರಾ ಅಂತ ಎಲ್ಲರೂ ಕೇಳಿಕೊಂಡು, ಆಮೇಲೆ ಗಾಡಿ ನಿಮ್ಮದು ಕಾರು ಅಲ್ಲಿದೆ, ಅದು ಹಿಂದೆಗಡೆ ರೋಡಲ್ಲಿ ನಿಲ್ಲಿಸ್ಬಿಡೋನು ನಮ್ಮ ಹುಡುಗ. ಅಲ್ಲಿ ರೋಡಲ್ಲಿ ಚಿಕ್ಕ ಇದಾಗ್ತಿತ್ತು, ಗಾಡಿ ಜಾಸ್ತಿ ಓಡಾಡುತ್ತೆ ಅಂತೇಳಿ ಕ್ರಾಸ್ ರೋಡಲ್ಲಿ ನಿಲ್ಲಿಸ್ತಿದ್ದ.
ಗಾಡಿ ಇಲ್ಲ, ಕಾಣಿಸಿಲ್ಲ. ಯಾವ ಗಾಡಿ ಕಾಣಿಸಿಲ್ಲ? ಇಲ್ಲ ಗಾಡಿ ಇಲ್ಲ ನಿಮ್ಮದು. ಇಲ್ಲ ಸರ್ ಆ ಕಡೆ ಇದೆ, ಪಕ್ಕದ ರೋಡಲ್ಲಿದೆ. ಹೌದಾ? ಇಲ್ಲ. ಏ ಪುಟ್ಟ, ಇವ್ರನ್ನ ಮನೆಗೆ ಡ್ರಾಪ್ ಮಾಡು ಅನ್ನೋರು. ಇಲ್ಲ ನಿಜವಾಗ್ಲೂ ಇದೆ ಗಾಡಿ, ನಾನು ಬರ್ತೀನಿ ಅಂತೇಳಿ. ಆಮೇಲೆ ಅವರಾಗಲಿ, ವಿಷ್ಣು ಸರ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ, ಅಲ್ಲಿ ಚಿರಂಜೀವಿ ಆಗಲಿ, ಇವ್ರು ಯಾರು ಸರ್ ಕಾಲು ಮುಗಿಯೋಕೆ ಹೋದ್ರೆ ಕಾಲು ಮುಗಿಸ್ಕೊತಿರ್ಲಿಲ್ಲ. ನಮಸ್ಕಾರ ಮಾಡ್ಕೊಳಕ್ಕೆ ಅವ್ರು ಯಾರು ಮಾಡ್ಕೋತಿರ್ಲಿಲ್ಲ. ಅವ್ರದ್ದೆಲ್ಲ ಒಂದೇ ಡೈಲಾಗು ನನ್ನ ಕಿವಿಲಿ ಇನ್ನೂ ಹಂಗೆ ಇದೆ. ಒಂದೇ, ನೀವೆಲ್ಲ ಸರಸ್ವತಿ ಪುತ್ರರು, ನೀವು ನಮಗೆ ನಮಸ್ಕಾರ ಮಾಡಬಾರ್ದು. ಆ ಕಲ್ಚರ್ ಇದೆಯಲ್ಲ, ಕೊನೆಯವರೆಗೂ ನಾನು ಅವ್ರು ಯಾರಿಗೂ ನಮಸ್ಕಾರನೇ ಮಾಡ್ಕೊಳ್ಳಿಲ್ಲ. ಹಿಂಗಾಯ್ತು. ವಿಷ್ಣು ಸರ್ ಅಷ್ಟೇ, ಹಂಗೆ ಕೈ ಹಿಡಿದು ಎತ್ಬಿಡೋರು, ನೋ ಅಂತ ಹಗ್ ಮಾಡ್ಕೊಂಬಿಡೋರು. ಆ ಥರ ಅಣ್ಣವರು, ವಿಷ್ಣು ಸರ್ ಎಲ್ಲ ಅವ್ರು ಸುಮ್ಮನೆ ಲೆಜೆಂಡ್ಸ್ ಅಲ್ಲ. ಅವರ ನಡೆಯಲ್ಲೂ ಅವರು ಲೆಜೆಂಡ್ಸ್. ವಿಷ್ಣು ಅವರಿಗೆ ಹಾಡು ಬರ್ದಿರೋದು? ಬರ್ದೀನಿ ಸರ್, 3-4 ಸಿನಿಮಾ ಬರ್ದಿದ್ದೀನಿ. ವಿಷ್ಣು ಸೇನಾ, ಆಪ್ತಮಿತ್ರ, ಇನ್ನೊಂದು ಯಾವುದು ಆ ಮರ್ಮ. ಆಪ್ತಮಿತ್ರದ್ದು ಯಾವುದು? ಆಪ್ತಮಿತ್ರ ಪಟ ಗಾಳಿಪಟ ಹಾಡು. ನಾನು ಅದರ ಹೊರತಾಗಿ ನಾನು ವಿಷ್ಣು ಸರ್ ಅವರ ಅಭಿಮಾನಿ. ಓಕೆ. ಅವ್ರ ಸಿನಿಮಾ ಕೆಲಸ ಮಾಡೋಕ್ಕಂತ ಒಂದು ಆಸೆ ಇತ್ತು. ಆದರೆ ಯಾವತ್ತೂ ನಾನು ಯಾರನ್ನೂ ನನಗೆ ಹಾಡು ಕೊಡಿ, ನನಗೆ ಇದು ಕೊಡಿ ನಾನು ಕೇಳಿದವನಲ್ಲ. ಅವ್ರ ಜೊತೆ ಅವ್ರ ಅಭಿಮಾನಿ ಅಂತ ಅವ್ರಿಗೆ ಆರಂಭದಲ್ಲೇ ಗೊತ್ತು. ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆಯಿಂದ ಅವ್ರ ಅಭಿಮಾನಿ. ಅವ್ರಿಗೆ ಗೊತ್ತಿತ್ತು. ನೀವು ಪ್ರೀತಿ ಪ್ರೇಮ ಪ್ರಣಯ ಬಾದಾಮಿ ಹೌಸಲ್ಲಿ ಒಂದು ಪ್ರೆಸ್ ಮೀಟ್ ಆಯಿತು. ಆ ಪ್ರೆಸ್ ಮೀಟಲ್ಲಿ ಅವರೇ ಚೀಫ್ ಗೆಸ್ಟು. ಅವರು ಮತ್ತು ಎಲ್ಲ ಕಲಾವಿದರಿದ್ದರು, ಅನಂತನಾಗ್ ಸರು, ಭಾರತಿ ಮೇಡಮ್, ಆ ಸಿನಿಮಾ ಕಲಾವಿದರು. ಚೀಫ್ ಗೆಸ್ಟ್ ವಿಷ್ಣು ಸರು. ಸೊ ಅವತ್ತು ಮನೋಮೂರ್ತಿಯವರು, ನಾನೇ ಹಾಡುಗಳು ಬರೆದಿದ್ದು, ಹಾಗಾಗಿ ವೇದಿಕೆಯಲ್ಲಿದ್ದೆ. ಅದು ಪೇಪರ್ ಕಟ್ಟಿಂಗಿನ ನಿಮ್ಮ ಹತ್ರ ಸಿಗ್ಬೋದು ನಂಗೆ ಗೊತ್ತಿಲ್ಲ. ಅವತ್ತು ನಾನು ಭಾಳ ಮಾತಾಡಿದೆ ವಿಷ್ಣು ಸರ್ ಬಗ್ಗೆ. ಸೊ ಅಲ್ಲಿಂದನೂ ಕೊನೆಯ ತನಕ ಡಿಸೆಂಬರ್ 15ನೇ ತಾರೀಕು ಅವರು ತೀರಿ 30 15ನೇ ತಾರೀಕಿನ ತನಕ ಅವತ್ತು ನಾನು ಮಾತಾಡಿದ್ದೀನಿ ಮೈಸೂರಿಗೆ ಹೋಗಿ ಅವ್ರ ಜೊತೆ. ಆ ಥರದೊಂದು ಒಡನಾಟ ಇತ್ತು. ಶಿವಣ್ಣ, ಈ ಅವರ ಸಿನಿಮಾ ಒಂದು 100 ಡೇಸ್ ಹೋದರೆ ಹಿಟ್ಟಾದರೆ ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಕರೆಸಿ ಅವರಿಗೊಂದು ಸನ್ಮಾನ ಮಾಡೋದು, ಅವರಿಗೊಂದು ಎಕ್ಸ್ಟ್ರಾ ದುಡ್ಡು ಕೊಡೋದು, ಮಾಲೆ ಹಾಕೋದು, ಹಾರ ಹಾಕೋದು, ಇದೆಲ್ಲ ಮಾಡ್ತಾಯಿದ್ರಂತೆ. ಹೌದಾ? ಯಾರು ಸರ್? ಶಿವಣ್ಣ. ಹಾಂ. ಅದೊಂದು ಕಲ್ಚರ್ ಇದೆಯಲ್ಲ ಅವರು? ಇಲ್ಲ, ಅದು ವಜ್ರೇಶ್ವರಿ ಸಂಸ್ಥೆಯ ಹೈಲೈಟ್ ಸರ್ ಅದು. ವಜ್ರೇಶ್ವರಿ ಸಂಸ್ಥೆಯಿಂದ ಆ ಎಲ್ಲ ಸೋದರ ಸಂಸ್ಥೆಗಳಲ್ವಾ, ಈಗ ಶಿವಣ್ಣ ಅವರ ಸಂಸ್ಥೆ ಆದ್ರೂ ಅದೇ ಮಾತೃ ಸಂಸ್ಥೆ ಇದ್ದಂಗೆ ವಜ್ರೇಶ್ವರಿ. ಸೊ ಅವರ ಕಲ್ಚರೇ ಒಂದು ಸಿನಿಮಾದ ಸಕ್ಸಸ್ ಅಂದ ಕೂಡಲೇ ಆ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕಾರ್ಮಿಕರಿಂದ ಹಿಡಿದು ಎಲ್ಲರನ್ನೂ ಕರೆದು ಒಂದು ಊಟ ಹಾಕೋದು, ಅದೊಂದು ಕಲ್ಚರ್. ಅದು ಇವತ್ತಿಗೂ ಶಿವಣ್ಣವ್ರಿಗೆ ಇದಿದೆ ಡೆಫಿನೆಟಾಗಿ. ನಿಮ್ಮನ್ನೇನ ಕರೆಸಿದ್ರೆ? ನಾನು ಭಾಳಷ್ಟು ಸಲ ಹೋಗಿದ್ದೀನಿ ಸರ್. ಜೊತೆಯಲ್ಲಿ ಶಬರಿಮಲೆಗೆಲ್ಲ ಹೋಗಿದ್ದೀನಿ. ಅಪ್ಪು ಅವರು, ಶಿವಣ್ಣ ಅವರು ಜೊತೆ, ಅವ್ರ ಜೊತೆ ನಾನು ಶಬರಿಮಲೆ ಹೋಗಿದ್ದೀನಿ. ಅವ್ರು ಚೆನ್ನಾಗಿ ಇದು ಶಿವಣ್ಣ ಅವರ ಈಗ ಅವ್ರದ್ದೇ ಸಿನಿಮಾ ವೇದ, ಅವ್ರ ಕಂಪ್ನಿದೇ ಸಿನಿಮಾ ಪ್ರೀವಿಯಸ್ ಮಾಡಿದ್ದು, ಆ ಸಿನಿಮಾ ಬರ್ತಿದ್ದೀನಿ. ಮೊನ್ನೆ ಈ ಎಲ್ಲ ಅವರು ಬಹುತೇಕ ಅವರ 75ನೇ ಸಿನಿಮಾಯಿಂದ ಇವತ್ತು 130-140 ಸಿನಿಮಾ ಹತ್ತತ್ರ ಆಯ್ತು ಅವ್ರದ್ದು. ಹತ್ತತ್ರ 150 ಅನ್ಕೊಳ್ಳಿ. ಸುಮಾರು ಸಿನಿಮಾ ಬರೆದ್ಬಿಟ್ಟಿದ್ದೀನಿ, ಮ್ಯಾಕ್ಸಿಮಮ್ ಸಿನಿಮಾ ಕೆಲಸ ಮಾಡಿದ್ದೀನಿ. ಅವರ ಸಂಸ್ಕಾರ ಇದೆಯಲ್ಲ, ಅದು ಅಣ್ಣವರ ಸಂಸ್ಕಾರ. ಅವರ ಒಂದು ಸಂಸ್ಕಾರ, ಆ ಅಣ್ಣವರಿಂದ ಬಂದಿರೋಂಥ ಸಂಸ್ಕಾರ, ಅದು ಇವತ್ತಿಗೂ ಹಂಗೆ. ಆಮೇಲೆ ಶಿವಣ್ಣವ್ರ ಬಗ್ಗೆ ನಾನು ವೇದಿಕೆಯಲ್ಲಿ ಹೇಳಿದ್ದು ಒಂದು ವಿಷಯ ಏನಂದ್ರೆ ಸರ್, ತುಂಬ ಜನ ನಾವು ಭೇಟಿ ಮಾಡ್ತೀವಿ, ನೋಡ್ತೀವಿ, ಯಾರೋ ವ್ಯಕ್ತಿಗಳನ್ನು ಆ ಕ್ಷಣದ ಜೊತೆ ಬದುಕುವ ಮನುಷ್ಯ ಶಿವಣ್ಣ. ಆ ಕ್ಷಣ ಹಿಂದೆ ಏನು ನಾಳೆ ಗೊತ್ತಿಲ್ಲ, ಆ ಕ್ಷಣಕ್ಕೆ ಬದುಕೋದಿದೆಯಲ್ಲ, ಅದು ಅಂದರೆ ಹಾಗೆ ನಡ್ಕೊಳ್ಳೋದು ಭಾಳ ಕಷ್ಟ. ಅದು ಬಿಡಮ್ಮ, ಏನಮ್ಮ ಅದು ಹಂಗಾಯ್ತಮ್ಮ, ಓಕೆ ಬಿಡಮ್ಮ, ಬಮ್ಮ,
ಅದನ್ನ ಯಾರು ಆಮೇಲೆ ನೋಡ್ಕೊಳ್ಳೋಣ ಬಮ್ಮ ನೀನು ನಗೋಣ ಬಮ್ಮ ಅಂತ ಆ ಥರ ಒಂದು ಪ್ರಿಜುಡೀಸ್ಗಳನ್ನು ಇಟ್ಕೊಳ್ಳದೆ ಬದುಕೋದಿದೆಯಲ್ಲ ಅದು ಭಾಳ ಕಷ್ಟ. ಆ ಥರ ಭಾಳ ಗಟ್ಟಿ ವ್ಯಕ್ತಿತ್ವ ಅದು ಶಿವಣ್ಣ ಅವ್ರದ್ದು. ದೇವ್ರನ್ನಂತೀರಾ? ಖಂಡಿತ. ದೇವರೇ ಒಟ್ಟು ಕೈ ಹಿಡ್ದಿದ್ದು ಅಲ್ಲ, ದೇವರೇ ಕೈ ಹಿಡಿದು ದೇವ್ರು ಯಾವಾಗ ಕೈ ಹಿಡಿತಾನೆ ಅಂದರೆ ನಾನು ಕರೆಕ್ಟಾಗಿ ಇದ್ದಾಗ. ಸುಮ್ಮನೆ ಕೈ ಹಿಡ್ಕೊಂಡು ಹುಚ್ಚನ ದೇವರು ಅಲ್ಲ. ನಾನು ನನ್ನ ಪರಿಶ್ರಮ ಇದೆ, ಸರಿಯಾಗಿದೆ ಅಂತ ಅಂದಾಗ ಅಲ್ಲಿ ಎಲ್ಲ ಒಂದು ಶುರುವಾಗುತ್ತೆ. ಮೀಟು ಅನುಭವ ಏನಾದರೂ ಆಗಿದೆ? ಇಲ್ಲ ಸರ್, ನಾವು ಆ ಸ್ಕೂಲ್ನವರೆಲ್ಲ ಕೆ ವಿ ಜಯರಾಮ್ ಸ್ಕೂಲ್. ಫ್ಯಾಮಿಲಿ ಏನೇನು ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ದೀರಿ? ಏನಿಲ್ಲ ಸರ್, ಒಂದು 20-30 ಅಷ್ಟು ಮನೆ ಇದೆ ಸರ್. ಮನೆ ಜಾಗ ಮನೆ 20-30 ಅಷ್ಟೇ. ಒಂದು 30-40 ಮಾಡಬೇಕು ಅಂತ ಇದೆ, ಗೊತ್ತಿಲ್ಲ. ಆದರೆ ಪ್ರತಿನಿತ್ಯ ನಂದು ಏನು ದಿನವಹಿ ಇದೆಯಲ್ಲ ಅದೇ ಸರಿ ಹೋಗುತ್ತೆ. ಏನೋ ಒಂದು ಮಾಡಬೇಕು ಅಂತಂದರೆ, ಆದರೆ ಚೆನ್ನಾಗಿ ಬದುಕುವ ಕಲೆ ಗೊತ್ತಿದೆ ನಮಗೇನು. ಎಕ್ಸ್ಟ್ರಾ ಬಿಯಾಂಡ್ ಲಿಮಿಟ್ಸ್ ಎಲ್ಲ ಏನಿಲ್ಲ, ಆಸೆಗಳಿಲ್ಲದೆ ಇರೋದ್ರಿಂದ ಅದು. ಆಮೇಲೆ ಇವತ್ತು ಬೆಳೀತಾ ಇರೋ ಬೆಂಗಳೂರು ಇದೆಲ್ಲ ನೋಡಿದಾಗ ನಾವು ಇನ್ನೊಂಚೂರು ಜಾಗ್ರತೆ ವಹಿಸ್ಬೋದಾಗಿತ್ತ ಅಂತ ಅನಿಸುತ್ತೆ. ಮಕ್ಕಳೇನು ಮಾಡ್ತಾರೆ? ಮಗ ಡಿಗ್ರಿ ಸರ್, ಫೈನಲ್ ಇಯರ್ ಈಗ. ಉತ್ಸವ ಅಂತ ಅವನು ಇನ್ನೊಂದು 6 ತಿಂಗಳಿದೆ, ಒಂದು ಡಿಗ್ರಿ ಫೈನಲ್ ಇಯರ್ ಮುಗಿದೋಗುತ್ತೆ. ಮಗಳು ಈಗ 10th ಸ್ಟ್ಯಾಂಡರ್ಡ್. ಚೆನ್ನಾಗಿ ಓದ್ತಾರೆ. ಸಿನಿಮಾದ ಬಗ್ಗೆ ಆಸಕ್ತಿ? ನನ್ನ ಮಗಳು ಒಂದು ಸಿನಿಮಾ ಮಾಡಿದ್ಲು ಸರ್, ಅದಕ್ಕೆ ದಸರಾ ಫಿಲ್ಮ್ ಫೆಸ್ಟಿವಲಲ್ಲಿ ಸೆಲೆಕ್ಟ್ ಕೂಡ ಆಯ್ತು ಆ ಸಿನಿಮಾ. ಗಾಂಧಿ ಮತ್ತು ನೋಟು ಅಂತ. ಓಕೆ ಓಕೆ. ಅವಳೇ ಪ್ರಮುಖ ಭೂಮಿಕೆಯಲ್ಲಿ ಮಾಡಿದ್ಲು. ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತ ಚೈಲ್ಡ್ ಒಂದು ಫೆಸ್ಟಿವಲಲ್ಲಿ ಕೂಡ ಸೆಲೆಕ್ಟ್ ಆದಳು. ಚೆನ್ನಾಗಿ ಅವಳಿಗೆ ಆ ಇಂಟ್ರೆಸ್ಟ್ ಇದೆ, ಭರತನಾಟ್ಯ ಎಲ್ಲ ಕಲಿತಿದ್ದಾಳೆ. ಶಿ ಇಸ್ ಡೂಯಿಂಗ್ ಗುಡ್. ಮಗನಿಗೆ ಆಸಕ್ತಿ ಇದೆ, ಅವನು ಕ್ಲಾಸ್ ಅದು ಇದು ಹೋಗ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ನೋಡಬೇಕು. ಅವನು ನಿಜವಾಗ ಅದ್ರ ಶಕ್ತಿ ಇದ್ದರೆ ಸಿನಿಮಾಗೆ ಬರ್ತಾನೆ. ಸುಮ್ಮನೆ ನೆಪೋಟಿಸಮ್ ಇಲ್ಲ ಇಲ್ಲಿ. ಅವನಿಗೆ ಶಕ್ತಿ ಇದ್ದರೆ ಮಾತ್ರ. ನಮ್ಗೆ ಯಾವುದೇ ನೆಪೋಟಿಸಮ್ ಅಲ್ಲ ಸರ್, ಅವಕಾಶ ಒಂದು ಸ್ವಲ್ಪ ಸುಲಭ ಆಗ್ಬೋದು ಕಂಪ್ಯಾರಿಟಿವ್ಲಿ. ಆದರೆ ನಿಲ್ಲಬೇಕಾದ ಅವರೇ ಅಲ್ವಾ? ಹೌದು. ಆಮೇಲೆ ಕೂಡ ಹೋಗ್ಬೇಕಾದವರೊಬ್ಬರೇ. ಹೌದು. ಈಗ ಶಿವಣ್ಣ ಅವರಾಗಲಿ, ಅಪ್ಪು ಅವರಾಗಲಿ, ನಮ್ಮ ಸುದೀಪ್ ಆಗಲಿ, ದರ್ಶನ್ ಆಗಲಿ. ಸುದೀಪ್ ಅವ್ರ ತಂದೆ ದೊಡ್ಡ ಬಿಸ್ನೆಸ್. ಹೌದೌದು. ಎಲ್ಲ ಸಿನಿಮಾ ಪರಿಚಯ ಆಯಿತು. ಅಂಬರೀಷ್ ಅಣ್ಣ ಮನೆಗೆ ಬರ್ತಿದ್ರು, ಹೋಗ್ತಿದ್ರು, ಮಾಮ ಅಂತ ಕರೀತಿದ್ರು. ಅಷ್ಟು ಆತ್ಮೀಯತೆ ಇತ್ತು. ಎಲ್ಲರೂ ಇದ್ದು ಕೂಡ ಸಿನಿಮಾ ಸುಲಭ ಅಂತ ಅಂದ್ಕೊಳ್ಳಿಲ್ಲ. ಸಾಧನೆ ಮಾಡಿ ತೋರಿಸಿದ್ರು. ದರ್ಶನ್ ಆಗಲಿ, ಅವರಪ್ಪ ತೂಗ್ದೀಪ್ ಶ್ರೀನಿವಾಸ್ ಎಂಥ ದೊಡ್ಡ ಹೆಸರಿದ್ದಂಥ ಖಳನಟ. ನನ್ನ ಅಂಥವ್ರ ಮಗ ಅಂತ ತುಂಬ ಕಷ್ಟಪಟ್ಟು ನಿಂತು ಇಲ್ಲಿವರೆಗೂ ಬರ್ಬೇಕನ್ನೋ ಭಾಳ ಕಷ್ಟ ಇದೆ ಅಲ್ವಾ? ಸೊ ಅದೆಲ್ಲ ಮಾಡಿದ್ದಾರೆ ಎಲ್ಲ. ಯಾರಾದರೂ ಅಷ್ಟು. ಅಪ್ಪು ಅವರು ಅಷ್ಟು ಕಷ್ಟಪಡಬೇಕಾಗಿಲ್ಲ. ಅವರು ಅಣ್ಣವ್ರ ಮಗ ವಿಷ್ಣು, ಇವರು ಶಿವಣ್ಣನೂ ಅಷ್ಟೇ ಅಣ್ಣವ್ರ ಮಗ ಅಂತ. ಆದರೆ ಹಗಲು ರಾತ್ರಿ ಸಿನಿಮಾಗೋಸ್ಕರ ಕೆಲಸಗಳು ಮಾಡೋದು, ಕಷ್ಟಪಟ್ಟರು, ಹಂಗಾಗಿ ನಿಂತರು. ತಂದೆ ಹೆಸರು ಒಂದು ಫಿಲ್ಮಿಗೆ ಆಗ್ಬೋದು ಅಷ್ಟೇ. ಆಮೇಲೆ ಅವರೇ ಒಂದು ಫಿಲ್ಮ್ ಆಗಲ್ಲ ಸರ್, ಅದನ್ನು ಸುಳ್ಳು. ನಿಮ್ಗೆ ಏನಂದರೆ ಒಂದು ಆಡಿಯನ್ಸ್ ಒಂದು ಪುಲ್ಲಿಂಗ್, ಒಂದು ಪೋಸ್ಟರ್ ಥರ ಒಂದು ಪುಲ್ಲಿಂಗ್ ಆಗ್ಬೋದು ಅಷ್ಟೇ. ಇವಾಗ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳದ್ದೇ 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ ಗೊತ್ತಾಗುತ್ತೆ. ಅವಾಗಲೂ ಅಷ್ಟೇ. ಈ ಹಂತದಲ್ಲಿ ಒಂದು ಮನಸ್ಸು ಮಾಡಿದರೆ ನೀವು ಒಬ್ಬ ಸ್ಟಾರ್ ಸಿನಿಮಾ ಡೈರೆಕ್ಟ್ ಮಾಡಿ, ಒಂದು ಕಾಂತಾರನ, ಒಂದು KGF ಮಾಡಲಿಕ್ಕಾಗಲ್ವ ಸರ್? ಸ್ಟಾರ್ ಸಿನಿಮಾ ಮಾಡಲಿಕ್ಕೆ 2-3 ವರ್ಷ ನನ್ನ ಜೀವನ ಸಾಗಿಸ್ಬೇಕು. ಅಂದರೆ ಒಂದು ಕತೆ ಹೇಳಿದ್ಮೇಲೆ, ಕತೆ ಹೇಳೋಕ್ಕೆ ಒಂದು ಸಮಯ, ನನಗೆ ಎಲ್ರಿಗೂ ಆ್ಯಕ್ಸಸ್ ಇದೆ, ಕತೆ ಹೇಳ್ಬಿಡ್ತೀನಿ. ಅದಾದಮೇಲೆ ಆ ಕತೆ ಓಕೆ ಆದಮೇಲೆ ಅದಕ್ಕೆ ನಿರ್ಮಾಪಕರು, ಅದರದ್ದೊಂದು ಪ್ರೋಸೆಸ್ಸು. ಆಮೇಲೆ ಇವತ್ತಿರುವ ಏನು ಉದ್ಯಮ ಅಂದರೆ ಬಿಸ್ನೆಸ್ ಇದೆಯಲ್ಲ, ವಿಚಾರ ಚಿಂತನೆಗಳು, ಅದರ ಹಿಂದೆ ಹೋಗಿ ಆ ಸಿನಿಮಾ ಅಷ್ಟಾಯಿತು, ಈ ಸಿನಿಮಾ ಇಷ್ಟಾಯಿತು, ನಂದು ಹಿಂಗಾಗಬೇಕು, ಈ ಕ್ಯಾಲ್ಕುಲೇಷನ್ಗಳೇ ಬೇರೆ ಇವತ್ತು.
ಆ ಕ್ಯಾಲ್ಕುಲೇಷನ್ ಜೊತೆ ನಾವು 3 ವರ್ಷ 4 ವರ್ಷ ಸವಿಸ್ಬೇಕಾಗುತ್ತೆ ಒಂದು ಸಿನಿಮಾಗೆ. ಅಷ್ಟು ಸಮಯ ನನಗಿಲ್ಲ ಸರ್, ಅಷ್ಟು ಸಮಯ ಇಲ್ಲ ನನಗೆ. ಅದ್ಭುತವಾದ ಕಥೆಗಳಿದೆ, ಅದ್ಭುತವಾದ ವಿಚಾರ ಇದೆ. ಅದಕ್ಕೆ ಸರಿಯಾದ ಅವಕಾಶ ಆದರೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ. ಆದರೆ ನಾನು ಅದ್ರ ಹಿಂದೆ ಬಿದ್ದು ಜೀವನ ಸಮಯ ವ್ಯರ್ಥ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಆರಾಮಾಗಿದೆ, ಹಾಂ, ಇರೋ ಕೆಲಸ ಏನಿದೆಯೋ ಮತ್ತು ನಾನು ಸಿನಿಮಾ ನಿರ್ದೇಶನ ಮಾಡೇ ಮಾಡ್ತೀನಿ, ಒಳ್ಳೆ ಸಿನಿಮಾ ಮಾಡ್ತೀನಿ, ಡೆಫಿನೆಟಾಗಿ ಹಿಟ್ ಆಗುತ್ತೆ. ಆ ನಂಬಿಕೆಗಳೆಲ್ಲ ಇದೆ ನನಗೆ, ಮತ್ತು ಅದರ ತಯಾರಿಗಳು ಇದೆ ನನ್ನ ಹತ್ರ. ಅದರಲ್ಲಿ ಅದನ್ನು ಹಿಂದೆ ಬಿದ್ದಿಲ್ಲ ನಾವು, ಅದು ಖಂಡಿತ ಮಾಡ್ತೀನಿ. ಪ್ರೊಡಕ್ಷನ್ ಇದೆ ಸರ್, ನಿರ್ಮಾಪಕರು ಇದ್ದಾರೆ. ಇವತ್ತಿಗೂ ಸರ್ ನಲ್ಲ ಥರದೊಂದು ಸಿನಿಮಾ ಮಾಡಿ ಅಂತ ಬರೋ ನಿರ್ಮಾಪಕರು ಇದ್ದಾರೆ. ಈಗೇನು ಈಗೇನಿದೆ ಸರ್, ಹಾಡು ಪಾಡು ಮಾತು ಕತೆ. ನಂದೊಂದು ಮನೆ ಹತ್ರನೇ ಒಂದು ಆಫೀಸ್ ಇದೆ, ಒಂದು ಗ್ರೀನ್ ಮ್ಯಾಟ್ ಸ್ಟುಡಿಯೋ ಇದೆ ಚಿಕ್ಕದು, ಒಂದು ಎಡಿಟಿಂಗ್ ಸೆಟಪ್ಪು ಈಗ ನಿಮ್ಮ ಆಫೀಸ್ ಥರನೇ ಆಲ್ಮೋಸ್ಟ್ ಇದೆ. ಒಂದು ರೆಕಾರ್ಡಿಂಗ್ ಥಿಯೇಟರ್ ಮಾಡ್ಕೊಂಡಿದ್ದೆ ಸರ್, ಸ್ಟುಡಿಯೋ. ಅಲ್ಲಿ ನಂದೇ ಹಾಡುಗಳು ಕಂಪೋಸ್ ಮಾಡ್ತೀನಲ್ಲ, ಅದು ಬೇರೆಯವ್ರು ಮಾಡೋದು, ರೆಕಾರ್ಡಿಂಗ್ ನಡೀತಾ ಇರುತ್ತೆ, ಸಿನಿಮಾ ಡಬ್ಬಿಂಗ್ ನಡೆಯುತ್ತೆ, ಆಮೇಲೆ ನಮ್ಮದೇ ಎಡಿಟಿಂಗ್ಗಳು ನಡೆಯುತ್ತೆ. ಅಲ್ಲೇ ಗ್ರೀನ್ ಮ್ಯಾಟಲ್ಲಿ ಏನೋ ಶೂಟ್ ಮಾಡ್ಕೊತೀವಿ. ಒಂದು ಚಾನಲ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ 2 ಇದ್ದಾವೆ. ಒಂದು ಎಲ್ಲ ಸುದ್ದಿಗಳು, ಅದಕ್ಕೊಂದು ತಂಡ ಇದೆ, ಸುದ್ದಿ ಮಾಡ್ತಾ ಇರುತ್ತೆ. ಸಿನಿಮಾ ಸುದ್ದಿ, ಆ ಸುದ್ದಿ, ಈ ಸುದ್ದಿ ಅಂತ. ಮೀಡಿಯಾ ಬಜಾರ್ ಅಂತ, ಮ್ಯೂಸಿಕ್ ಬಜಾರ್ ಅಂತ ಒಂದು ಮಾಡ್ಕೊಂಡಿದ್ದೀನಿ. ಆ ಮ್ಯೂಸಿಕ್ ಬಜಾರ್ ಮೂಲಕ ಆಲ್ಬಮ್ಗಳು, ಆಡಿಯೋ ಆಲ್ಬಮ್ಸು, ಭಕ್ತಿಗೀತೆ, ಭಾವಗೀತೆ, ಜನಪದ ಎಲ್ಲವೂ ಬರ್ತಾ ಇದೆ. ಸಿನಿಮಾಗಳು ಕೂಡ ಬರ್ತಾ ಇದೆ. ಈಗ ಸಾಲಾಗಿ ಒಂದು 10-15 ಸಿನಿಮಾ ಲಿಸ್ಟ್ ಇದೆ. ಆ ಸಿನಿಮಾಗಳೆಲ್ಲ ಅಲ್ಲೇ ಬರ್ತಿದೆ. ಸೊ ಅಲ್ಲೇನಂದರೆ ನಾನು ಪಾರದರ್ಶಕವಾಗಿ, ಈಗ ನಿಮ್ದೊಂದು ಸಿನಿಮಾ ಅಂದ ತಕ್ಷಣ ಅಪ್ಲೋಡ್ ಮಾಡೋದು, ಅದಕ್ಕೆ ಏನೇನು ಪ್ರೋಸೆಸ್ ಇದೆ. ಹಿಂದೆ ಫಿಸಿಕಲ್ ಸೇಲ್ಸ್ ಅಂತಿತ್ತಲ್ಲ ಸರ್, ಆಗ ನಾನು ಎಲ್ಲೋ ಯಾವುದೋ ಚಿತ್ರದುರ್ಗ, ಹೊಳಲ್ಕೆರೆ, ಅಲ್ಲೆಲ್ಲೋ ಮಡಿಕೇರಿ, ಇನ್ನೆಲ್ಲೋ ಬೀದರು, ಅಲ್ಲಿ ತೊಗೊಂಡೋಗಿ ಹಾಕಬೇಕಿತ್ತು ಕ್ಯಾಸೆಟ್, ಅಲ್ಲಿ ತಲುಪಬೇಕಿತ್ತು. ಇವತ್ತು ಹಂಗಿಲ್ಲಲ್ಲ, ಡಿಜಿಟಲ್ ಇದೆ. ಸೊ ಆ ಡಿಜಿಟಲ್ಗೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಇಟ್ಕೊಂಡಿದ್ದೀನಿ. ಸೊ ನಿಮ್ದೊಂದು ಸಿನಿಮಾ ಬಂದರೆ ಅಲ್ಲ ಏನು ಓಡುತ್ತೆ, ಯಾರು ನೋಡ್ತಿದ್ದಾರೆ, ಯಾವ ವಯಸ್ಸಿನವ್ರು ಜಾಸ್ತಿ ನೋಡ್ತಿದ್ದಾರೆ ಈ ಹಾಡು, ಮತ್ತು ಯಾವ್ಯಾವ ಊರಲ್ಲಿ ಎಲ್ಲ ನಿಮ್ಗೆ ಇವತ್ತು ಡಿಜಿಟಲ್ ಗೊತ್ತಾಗ್ಬಿಡುತ್ತೆ. ಅದೆಲ್ಲ ಪಾರದರ್ಶಕವಾಗಿ ತೋರಿಸ್ತಾ ಇದ್ದೀನಿ. ಸೊ ಸುಮಾರು ಸಿನಿಮಾಗಳು ಬಂದು ಅಪ್ರೋಚ್ ಮಾಡ್ತಾ ಇದ್ದಾರೆ ಸರ್ ಮ್ಯೂಸಿಕ್ ಬಜಾರಲ್ಲಿ. ಎಸ್, ಮ್ಯೂಸಿಕ್ ಬಜಾರ್, ನೀವೇ ಒಂದು ಮ್ಯೂಸಿಕ್ ಬಜಾರ್. ಸೊ ಡಾಕ್ಟ್ರೇ, ನಾನು ಡಾಕ್ಟ್ರ್ ಅಂತೆಲ್ಲ ಕರೀತೀನಿ. ಡಾಕ್ಟರ್ ಅಂತ ಯಾವುದು? 2 ಡಾಕ್ಟ್ರು ನಾನು. ಹಾಗೆ ಆಯುರ್ವೇದ ಡಾಕ್ಟ್ರು. ಆಯುರ್ವೇದ ಡಾಕ್ಟರ್? ನಾನು MA ಓದುವಾಗ ಅಂತ ಹೇಳಿದ್ನ. ಹೌದು. ನಂದು ಪರಂಪರಾನುಗತವಾಗಿ ನಮ್ಮ ಮನೆಯಲ್ಲಿ ನೇಕಾರರು ನಾವು, ಅದು ಕುಲಕಸುಬು. ನಮ್ಮ 4 ಫಾದರ್ಸ್ ಎಲ್ಲ ಆಯುರ್ವೇದ ಪಂಡಿತರು. ಸೊ ಹಂಗಾಗಿ RMP ಡಾಕ್ಟರ್ ನಾನು ಅವಾಗೇನೆ. ಆದರೆ ಅದನ್ನೇನು ಜಾಸ್ತಿ ಮಾಡ್ತಿರ್ಲಿಲ್ಲ. ಅದು ಯಾವುದೋ ನಾನು RMP ಡಾಕ್ಟ್ರು ಅಂತಂದ ತಕ್ಷಣ ಡಾಕ್ಟ್ರು ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಆ ಡಾಕ್ಟ್ರು ಈಗ ಸದ್ಯ ನಾನು ಬರೆದ ಕನ್ನಡ ಚಲನಚಿತ್ರ ಗೀತೆಗಳ ಸಾಮಾಜಿಕ ಪರಿಣಾಮ ಅನ್ನುವ ಗ್ರಂಥಕ್ಕೆ ನನಗೆ ಹಂಪಿ ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಕೊಟ್ಟಿದೆ, ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತ ಹೇಳಿ ಕೊಟ್ಟಿದೆ. ಸೊ ಆ ಡಾಕ್ಟರ್ ಕೂಡ ನಾನು. ಸೊ ಎರಡು ಡಾಕ್ಟರೇಟ್ ಪಡೆದಂತಹ ಕವಿಗಳು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚೆನ್ನಾಗಿ, ಭಾಳ ಖುಷಿ ಆಯಿತು. ನನ್ನ ಹಳೆ ಕಟ್ಟಿಂಗು ಮತ್ತೊಮ್ಮೆ ನೋಡಿ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು 2002. ಹಾಂ, ಈಗ 24 ವರ್ಷ ಆಗೋಯ್ತು. 24 ವರ್ಷ. ನೀವು ಹಾಗೆ ಇದ್ದೀರಿ, ನಾನೇ ಸ್ವಲ್ಪ ದಪ್ಪ ಆಗಿದ್ದೀನಿ. ಸುಖ ಸುಖ ಕರೆಕ್ಟ್. ಇರಲಿ, ಸುಖವಾಗಿರಿ ಯಾವತ್ತಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.